ಹಲೋ ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಎಸ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಎಸ್ ಕೋಚಿಂಗ್ ಸೆಂಟರ್ ಅನ್ನೋದು 2016ರಲ್ಲಿ ಸ್ಟಾರ್ಟ್ ಆಗಿದೆ. ಸತತವಾಗಿ 10 ವರ್ಷಗಳ ಕಾಲ ಹೈಯೆಸ್ಟ್ ರಿಸಲ್ಟ್ ಕೊಡುವಲ್ಲಿ ಯಶಸ್ವಿಯನ್ನು ಸಾಧಿಸಿದೆ. ಎಸ್ ಕೋಚಿಂಗ್ ಸೆಂಟರ್ ಒಳಗಡೆ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕ್ಲಾಸಸ್ ನ ಕಂಡಕ್ಟ್ ಮಾಡಲಾಗ್ತದೆ. ಆನ್ಲೈನ್ ಕ್ಲಾಸಸ್ ಯಾವ್ದ್ರ ಮುಖಾಂತರ ಕಂಡಕ್ಟ್ ಮಾಡ್ತೀರಿ ಸರ್? ಎಸ್ ಆಪ್ ಮುಖಾಂತರ ನೀವು ಪ್ಲೇ ಸ್ಟೋರ್ ದಾಗ ಸರ್ಚ್ ಮಾಡ್ಕೋರಿ. ಎಸ್ ಅಂತೇಳಿ ಈ ಲೋಗೋ ಇದ್ದಿದ್ದು ಆಪ್ ಬರ್ತದೆ, ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ. ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಜಾಯ್ನ್ ಆಗ್ಬಹುದು. ಮತ್ತೆ ಅಲ್ಲಿ ಫ್ರೀ ಕಂಟೆಂಟ್ ಇದ್ದಾವೆ, ಅದನ್ನು ಫ್ರೀ ಆಫ್ ಕಾಸ್ಟ್ ಒಳಗಡೆ ಯುಟಿಲೈಸೇಷನ್ ಮಾಡ್ಕೋಬಹುದು. ಸರಿ, ಇಲ್ಲಿ ಆಫ್ಲೈನ್ ಕ್ಲಾಸಸ್ ಯಾವ್ಯಾವ ಕಂಡಕ್ಟ್ ಮಾಡ್ತೀರಿ ಮತ್ತೆ ಆನ್ಲೈನ್ ಕ್ಲಾಸಸ್ ಯಾವ್ಯಾವ ಕಂಡಕ್ಟ್ ಮಾಡ್ತೀರಿ ಅಂದ್ರೆ KCET, ನೀಟ್, JEE, IIT ಮತ್ತೆ PCMB 4 ಕುರಿತು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ನ ಇಲ್ಲಿ ಕಂಡಕ್ಟ್ ಮಾಡ್ತದೆ. ಬೇರೆ ಕೋಚಿಂಗ್ ದೊರೆತರ 1-2 ಸಬ್ಜೆಕ್ಟ್ ನ ಕಂಡಕ್ಟ್ ಮಾಡಂಗಿಲ್ಲ. ಸೊ ultimate SPUC coaching center motto is to provide highest quality education at a lowest cost ಅನ್ನೋದೇ ಅಲ್ಟಿಮೇಟ್ ಮೋಟೋ ಆಫ್ SPUC coaching center. ಸೊ ನಿಮಗೆ ಮೋಟಿವೇಶನಲ್ ಆಗ್ಲಿ ಅಂತೇಳಿ ಇಲ್ಲಿ ನಿಮ್ಮ ಟಾಪರ್ಸ್ ನಿಮ್ ಸೀನಿಯರ್ ಟಾಪರ್ಸ್ ಇಲ್ಲಿ ಡೀಟೇಲ್ಸ್ ನ ಕೊಡಲಾಗಿದೆ. ಇವ್ರು 96% ಸ್ಕೋರ್ ಮಾಡ್ಕೊಂಡಿದ್ದಾರೆ, ಇವ್ರು 93, ಸೊ ಇವ್ರು 90 ಅಂತೇಳಿ. ಹಿಂಗ್ ನೀವು SPUC coaching center ಗೆ ಜಾಯ್ನ್ ಆಗ್ರಿ. ಹೈಯೆಸ್ಟ್ ರಿಸಲ್ಟ್ ನ ಸ್ಕೋರ್ ಮಾಡ್ಕೊಳ್ಳಿ, ನೀವು ಯಶಸ್ವಿಯನ್ನು ಸಾಧಿಸ್ರಿ. ಸೊ ಅಲ್ಟಿಮೇಟ್ ಆಫ್ SPUC coaching center is to provide a quality education at a lowest cost. So my qualification is BE, MTech, MSc, PhD is going on. Professionally I am engineer, so having 10-year experience in PUC line and 15-year experience in engineering line. So SPUC coaching center ಅನ್ನೋದು 2016ರಲ್ಲಿ ಸ್ಟಾರ್ಟ್ ಆಗ್ಯದಲ್ಲ, ಈ ವರ್ಷ 10th year celebration ಪಾಯಿಂಟ್ ಆಫ್ ವ್ಯೂ ಸೊ ಒಂದು ಸ್ಪೆಷಲ್ ಆಫರ್ ಇದೆ. 2026 ಯಾರು PUC 2 ವೆಕೇಶನ್ ಜಾಯ್ನ್ ಆಗ್ತಾರಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ 4 ಕುರಿತು 10th year anniversary celebration ಪಾಯಿಂಟ್ ಆಫ್ ವ್ಯೂ ಸ್ಪೆಷಲ್ ಆಫರ್. ಸೊ 4000 ಒಳಗಡೆ 4 months ವೆಕೇಶನ್ ಕ್ಲಾಸಸ್ ನ ಕಲಿಸ್ಕೊಡ್ಲಕ್ಕ. ಸೊ ಫಸ್ಟ್ 30 seats ಗೆ ಈ ಆಫರ್ ನ ಅಪ್ಲಿಕೇಬಲ್ ಆಗ್ತದ. ನೆಕ್ಸ್ಟ್ ಸರ್, ನಾವು ಇಂಟಿಗ್ರೇಟೆಡ್ ಬೇಕು ನಮಗ KCET, ನೀಟ್ ಮತ್ತೆ JEE ಎಲ್ಲದರದ್ದು ಮತ್ತೆ PCMB ನಮಗೆ ಇಂಟಿಗ್ರೇಟೆಡ್ ಕ್ಲಾಸಸ್ ಬೇಕು ಅನ್ನೋರಿಗೂ ಒಂದು ಸ್ಪೆಷಲ್ ಆಫರ್ ಇದೆ. ಸೊ ಯಾವ ತರ ಇದೆ ಸರ್ ಅಂತಂದ್ರೆ 10,000 ಒಳಗಡೆ ಅವೆಲ್ಲಾನು 1 year ಫುಲ್ ಕ್ಲಾಸಸ್ ನ ಅವೈಲೇಬಲ್ ಇರ್ತದೆ. ಇದು ಫಸ್ಟ್ 30 seats ಗೆ ಅಪ್ಲಿಕೇಬಲ್ ಆಗ್ತದೆ ಈ ಸ್ಪೆಷಲ್ ಆಫರ್. ಹೂ ಆರ್ ಗೋಯಿಂಗ್ ಟು ಟೇಕ್ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th of February ಒಳಗಡೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಎನಿ ಒನ್ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್. ಸರ್, ನಾವು ಆಫ್ಲೈನ್ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೇಕಂತೀವ್ರಿ. ನಮಗ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ರೆ ಗಾಂಧಿ ಚೌಕ್, ತಮಗೆಲ್ಲರಿಗೂ ಗೊತ್ತಿದೆಲ್ಲ, ಗೌರ್ಮೆಂಟ್ ಬಾಯ್ಸ್ ಮತ್ತೆ ಗರ್ಲ್ಸ್ PU ಕಾಲೇಜ್ ಏನಿದೆಲ್ಲ ಅದರ ಅಪೋಸಿಟ್ ಗಾಂಧಿ ಚೌಕದಿಂದ ಜಸ್ಟ್ 100 ಮೀಟರ್ ದಷ್ಟು SS ರೋಡ್ ಹೊಂಟ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಹೊಂಟಂದ್ರೆ LBS ಮಾರ್ಕೆಟ್ ಅಪೋಸಿಟ್ SPUC ಅಂತೇಳಿ ಬೋರ್ಡ್ ಕಾಣಿಸ್ತದ. PUC ಒಂದಿರೋದು ಬಿಲ್ಡಿಂಗ್ ಮಾರ್ಕೆಟ್, ಅಲ್ಲಿ SPUC ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್. ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಆಫ್ ಯುವರ್ ಫ್ರೆಂಡ್ಸ್. ಸಿ ಯು ಇನ್ ವೆಕೇಶನ್ ಕ್ಲಾಸಸ್. ಥ್ಯಾಂಕ್ ಯು. Hello dear students, welcome to SPUC coaching center Vijaypura. Just a minute, I will confirm consent to the audio video so that we shall proceed. Very wonderful class consent to the ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಫಸ್ಟ್ PUC ದವರಿಗೆ. ಯಾಕಂತ ಬಹಳಷ್ಟು ಸ್ಟೂಡೆಂಟ್ಸ್ ಸರ್ ಫಸ್ಟ್ PUC ಕ್ಲಾಸಸ್ ಮಾಡಿಕೊಡ್ರಿ ಅಂತೇಳಿ ಬಹಳಷ್ಟು ಮಂದಿ ರಿಕ್ವೆಸ್ಟ್ ಕಳಿಸಿದ್ರು. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್. ಎಸ್, audio video both are correct, so that we shall proceed wonderful class today. So let us get into the today's discussion concerned to the PCMB 4 ಕುರಿತು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ ಇವತ್ತಿನ ಕ್ಲಾಸಿಗೆ ಡಿಸ್ಕಷನ್ ತಗೊಂಡಿದ. ಸರಿ ಸರ್, ಹಾಗಾದ್ರೆ ಯಾವ ತರ ಇದ್ದಿದ್ದು ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡಿದ್ರೆ ಅಂದ್ರೆ ನಮ್ಮ SPUC ಕೋಚಿಂಗ್ ಪಾಂಪ್ಲೆಟ್ ಒಳಗಡೆ ಕೊಟ್ಟಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಫಸ್ಟ್ PUC ಕ್ವಶನ್ಸ್. ಸರ್ ಸೆಕೆಂಡ್ PUC ಅಂತಂದ್ರೆ ಆಲ್ರೆಡಿ ಸೆಕೆಂಡ್ PUC ಇದ್ರಾಗ ಕೊಡ್ಲಾಗಿದೆ, ಅದ್ರದ್ದು ವಿಡಿಯೋನು ಮಾಡ್ಲಾಗಿದೆ. ಅದು ನೆಕ್ಸ್ಟ್ ನಿಮ್ದು ವೆಕೇಶನ್ ಏನ್ ನಡೆದಿರ್ತದಲ್ಲ ಆ ಟೈಮ್ದಾಗ ಯೂಸ್ ಮಾಡ್ಕೋತೀರಿ. ಇವಾಗ ಏನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಕನ್ಸಿಡರೇಷನ್ ಮಾಡ್ಕೋತೀವಲ್ಲ, ಎಂತ ತರದ ಕ್ವಶನ್ಸ್ ನ ಇವತ್ತಿನ ಕ್ಲಾಸಿಗೆ ಕನ್ಸಿಡರೇಷನ್ ಮಾಡ್ಕೋತೀರಿ ಸರ್ ಅಂತಂದ್ರೆ ನಾಟ್ ಓನ್ಲಿ 100%, 1000% ಫಿಕ್ಸ್, ಲ್ಯಾಕ್ಸ್ ಕ್ರೋರ್ ಪರ್ಸೆಂಟೇಜ್ ಫಿಕ್ಸ್ ಅನ್ನಂತ ಕ್ವಶನ್ಸ್ ನ ಯಾವ ಎಕ್ಸಾಮ್ಸ್ ಗಳಿಗೆ ಸರ್ ಅಂತಂದ್ರೆ ಫಿಕ್ಸ್ ಕ್ವಶನ್ಸ್. ಓಕೆ, ಫಿಕ್ಸ್ PCMB ಕ್ವಶನ್ಸ್ 4 ಕುರಿತು ತಗೊಂಡು ಒಂದ್ರದ್ದು ಎರಡರದ್ದು ಬೇಡ. ಸೊ PCMB 4 ಸಬ್ಜೆಕ್ಟ್. ಸೊ ಫಾರ್ ಆಲ್ 2026, ಓಕೆ, ಫಾರ್ 2026 PUC 1 ಎಕ್ಸಾಮ್ಸ್. ಓಕೆ, PUC 1 ಎಕ್ಸಾಮ್ಸ್, PUC 1 ಎಕ್ಸಾಮಿಗೆ ಸೊ ಎಷ್ಟು ಇಂಪಾರ್ಟೆಂಟ್ ಇದ್ದ ಕ್ವಶನ್ಸ್ ನ ಇವತ್ತಿನ ಕ್ಲಾಸಿಗೆ ಡಿಸ್ಕಷನ್ ಮಾಡೋಣ. ಸೊ ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಇದ್ರ ಲಿಂಕ್, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ದಿಸ್. ಸರ್ ಫಸ್ಟ್ ಗೆ ಯಾವತ್ತು ಓದ್ತೀರಂತ ಫಸ್ಟ್ ಗೆ ಮ್ಯಾಥಮೆಟಿಕ್ಸ್ ತಗೊಂಡು ಕಲಿಸಿಕೊಟ್ಟಿರ್ತದ ಯಾವ ಕ್ವಶನ್ಸ್ ನ
ಅಗ್ದಿ ಒಂದ್ ಹಾಫ್ ಅನ್ ಅವರ್ ದಷ್ಟು ಕ್ಲಾಸ್ ತಗೊಂಡಿರ್ತದೆ ಇವತ್ತಿಂದು. ಹಾಫ್ ಅನ್ ಅವರ್ ಅಥವಾ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಕಂಪ್ಲೀಟ್ ಆಗಿ ನೀವು ಈ ವಿಡಿಯೋನ ವಾಚ್ ಮಾಡಿದ್ದೆ ಆದ್ರ, ಈ ಕ್ಲಾಸ್ ನ ವಾಚ್ ಮಾಡಿದ್ದೆ ಆದ್ರ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಬರ್ದಿವಲ್ಲ, ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನಿಮ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗ್ತದೆ. ನೀವು 2026 ಎಕ್ಸಾಮ್ ಮುಗಿದ ಬಳಿಕ ಈ ವಿಡಿಯೋದ ಕೆಳಗಡೆ ಕಮೆಂಟ್ ದೊಳಗಡೆ ನೀವು ಕಮೆಂಟ್ ಹಾಕ್ಬಹುದು ಎಷ್ಟು ಮಾರ್ಕ್ಸ್ ನ ಇವತ್ತಿನ ಕ್ಲಾಸ್ ಅಪಿಯರ್ ಆಗ್ಯದ ಅಂತ. ಸೊ 2026 ಗೆ PUC 2 ದವರಿಗೆ ಮೆನಿ ಕ್ಲಾಸಸ್ ಆಲ್ರೆಡಿ ವಿ ಕಂಡಕ್ಟೆಡ್ ಇನ್ ಅವರ್ SPUC ಯೂಟ್ಯೂಬ್ ಚಾನಲ್ ಮತ್ತೆ ಆಪ್ ದೊಳಗಡೆನು ಕೋರ್ಸಸ್ ನ ಕ್ರಿಯೇಟ್ ಮಾಡಲಾಗಿದೆ. ಸೊ ಅದು ನಿಮ್ಮ ಯಾರಾದ್ರೂ ಸೀನಿಯರ್ಸ್ ಇದ್ರು ಅಂದ್ರೆ, ಇನ್ನೂ ಕೆಲವೊಬ್ರಿಗೆ ಯಾರಿಗಾರು ಗೊತ್ತಿರ್ಲಿಲ್ಲ ಅಂದ್ರೆ ಅವರಿಗೆ ಶೇರ್ ಮಾಡ್ರಿ. ಆಕ್ಚುಲಿ ಸೀನಿಯರ್ಸ್ ದಿಂದ ಜೂನಿಯರ್ಸ್ ಗೆ ರೀಚ್ ಆಗ್ಬೋದು, ಬಟ್ ಅದ್ರಾಗ ಏನ್ ರೂಲ್ಸ್ ಏನಿಲ್ಲ. ಸೀನಿಯರ್ಸ್ ದಿಂದ ಜೂನಿಯರ್ಸ್ ಗೆ ಇನ್ಫಾರ್ಮೇಶನ್ ರೀಚ್ ಆಗ್ಬೇಕಂತೇಳಿ ನಿಮ್ಗೆ ಜೂನಿಯರ್ಸ್ ಯಾರು ಈ ವಿಡಿಯೋನ ವಾಚ್ ಮಾಡ್ತಾ ಇರ್ತಿರಲ್ಲ, ನಿಮ್ಮ ಸೀನಿಯರ್ಸ್ ಗೆ ಕನ್ವೆ ಮಾಡ್ರಿ. ಆಲ್ರೆಡಿ ಮತ್ತೆ ನಿಮ್ಗೆ 2026 ಏನ್ ವೆಕೇಶನ್ ಕ್ಲಾಸಸ್ ಗೆ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಗೆ ಹೆಲ್ಪ್ ಆಗಂತ ಆ ವಿಡಿಯೋಸ್ ಯುಟಿಲೈಸೇಷನ್ ತಗೊಳ್ರಿ. ಪ್ಲೇ ಲಿಸ್ಟ್ ಹೋದ್ರೆ ಅಂದ್ರೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 4 ಕೊಟ್ಟೈತಿ. ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ನಿಮ್ ಕ್ವಾಲಿಫಿಕೇಶನ್ ಏನು ಅಂತೇಳಿ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿಗಿಲ್ಲ ಅಂದ್ರೆ, ಸೊ ನನ್ನ ಹೆಸರು ಏನಪ್ಪಾ ಅಂದ್ರೆ ಸಂಗಮೇಶ್ ಬಿರಾದರ್ ಸರ್ ಅಂತೇಳಿ. ಸೊ ಐ ಆಮ್ ಹ್ಯಾವಿಂಗ್ ಕ್ವಾಲಿಫಿಕೇಶನ್ BE, MTech, MSc, PhD. ಸರ್ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಅಂತಂದ್ರೆ, ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016 ದಲ್ಲಿ. ಸೊ ಟೋಟಲ್ 10 year experience in not only in one subject but also in all subject, physics, mathematics, chemistry, biology. So 10 year experience. Engineering experience ಸರ್ ಅಂತಂದ್ರೆ 15 year engineering experience. ಸೊ ನಿಮ್ಗೆ 4 ಸಬ್ಜೆಕ್ಟ್ ಅಗ್ದಿ ಲೋವೆಸ್ಟ್ ಇದ್ದ ಸ್ಟೂಡೆಂಟ್ಸ್ ಗೆ ಹೈಯೆಸ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಂಗ ಕಲಿಸ್ಕೊಡ್ಲಕ್ಕ ನಿಮ್ಗೊಂದು ವೆಕೇಶನ್ ಕೋರ್ಸ್ ಇದೆ. 2026 ವೆಕೇಶನ್ ಏನ್ ಹಿಡಿದು ಸ್ಟಾರ್ಟ್ ಆಗ್ತದೆ ಸರ್ ಅಂತಂದ್ರೆ 26th February ಹಿಡಿದು ಸ್ಟಾರ್ಟ್ ಆಗ್ತದೆ ನೋಡ್ರಿ, ಇಮಿಡಿಯೇಟ್ಲಿ ಆಫ್ಟರ್ ಯುವರ್ PUC 1 ಎಕ್ಸಾಮ್. ಅದಕ್ಕೊಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 4000 rupees ದಾಗಿದೆ. ಯಾರು ಫಸ್ಟ್ ಬರ್ತಾರೆ ಅವರಿಗೆ ಫಸ್ಟ್ 50 ಸೀಟ್ಸ್ ಗೆ ಒನ್ ಟೈಮ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ. ಸೊ 4000 ದೊಳಗಡೆ ಸರ್ KCET ನೀಟ್ ಇಂಟಿಗ್ರೇಟೆಡ್ ಬೇಕು ಅಂತಂದ್ರೆ, ಇಂಟಿಗ್ರೇಟೆಡ್ ಬೇಕಂತಂದ್ರೆ 10,000 ಒಳಗಡೆ 1 year ಫುಲ್ ಕ್ಲಾಸಸ್ ಇರ್ತಾವ. PCMB 4 1 year ಫುಲ್. ಓಕೆ, 1 year ಫುಲ್ ಆ ಕ್ಲಾಸಸ್ಗೆ PCMB ಓಕೆ ಪ್ಲಸ್ KCET ನೀಟ್ ಎಲ್ಲದರದ್ದು ಇಂಟಿಗ್ರೇಟೆಡ್ ಸೊ ಕ್ಲಾಸಸ್ JEE ಓಕೆ ಎಲ್ಲದರದ್ದು ಕೂಡಿ ಅದಕ್ಕೂ ಫಸ್ಟ್ 50 ಸೀಟ್ಸ್ ಗೆ ಎಷ್ಟು ಅಮೌಂಟ್ ನ ಚಾರ್ಜ್ ಮಾಡ್ತೀರಿ ಸರ್? ಫಸ್ಟ್ 50 ಸೀಟ್ಸ್ ಓಕೆ, ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 10,000. ಓಕೆ, ಹಿಸ್ಟ್ರಿ ಒಳಗಡೆನೆ ಎಲ್ಲಿ ಕಲಿಸಿರ್ಬಾರ್ದು ಆ ಲೆವೆಲ್ಗೆ ಬೆಸ್ಟ್ ವೇದೊಳಗಡೆನೆ ಪರ್ಫೆಕ್ಟ್ ಆಗಿ ತಿಳಿಯಂಗ ಮತ್ತೆ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ರಿಸಲ್ಟ್ ಬರಂಗ ಜಸ್ಟ್ ಅಟ್ 10,000 rupees ದೊಳಗಡೆ ಅದನ್ನು ಪ್ರೊವೈಡ್ ಮಾಡಿರ್ತ. ಸೊ ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದಿರಲ್ಲ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಇಂಟಿಗ್ರೇಟೆಡ್ ಬೇಕಂದ್ರೆ ಅವರಿಗೆ ಶೇರ್ ಮಾಡ್ರಿ. ಸೊ ಜಸ್ಟ್ ನಮಗೆ ಥಿಯರಿ ಬೇಕ್ರಿ ಸರ್ ಅನ್ನೋರಿಗೆ ಸೊ 4,000 ದೊಳಗಡೆ ಫಸ್ಟ್ 50 ಸೀಟ್, ಅಲ್ಲಿ ಫಸ್ಟ್ 50 ಸೀಟ್ ಜಸ್ಟ್ ಅಟ್ 10,000 ದೊಳಗಡೆ. ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಮ್ಯಾಥಮೆಟಿಕ್ಸ್ ಡಿಸ್ಕಷನ್ ಮಾಡೋಣ ಅಂತ. ನೆಕ್ಸ್ಟ್ ಸರ್ ಅಂತಂದ್ರೆ ಅದು ಆದ ಬಳಿಕ ಫಿಸಿಕ್ಸ್, ಅದು ಆದ ಬಳಿಕ ಕೆಮಿಸ್ಟ್ರಿ ನಿಮ್ಗೆ ಸಬ್ಜೆಕ್ಟ್ ವೈಸ್ ನ ಪರ್ಫೆಕ್ಟ್ ಆಗಿ ಕಲಿಸ್ಕೊಡ್ತದ. ಲೆಟ್ಸ್ ಗೆಟ್ ಇನ್ ಟು ದಟ್. ಇವು ಪಾಂಪ್ಲೆಟ್ ದನ್ನ ಎಲ್ಲಾ ಕಾಲೇಜ್ ಆಲ್ಮೋಸ್ಟ್ ಆಲ್ ಕಾಲೇಜಸ್ ಗಳಿಗೆ ನಮ್ ಕೋಚಿಂಗ್ ವರ್ಕರ್ ಕೊಟ್ಟಿದ್ದೇನೆ. ಸೊ ಇನ್ನು ಯಾರ ಕಡೆಯರ್ ಇಲ್ಲ ಅಂದ್ರೆ ನೀವು ಕೋಚಿಂಗ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಬಂದು ಹಾರ್ಡ್ ಕಾಪಿನೂ ಕಲೆಕ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ SPUC ಆಪ್ ಇನ್ಸ್ಟಾಲೇಷನ್ ಮಾಡ್ಕೋರಿ, ಅಲ್ಲಿನೂ ಅಪ್ಲೋಡ್ ಮಾಡಿರ್ತದೆ ಅಲ್ಲಿಂದ. ಇಲ್ಲಾಂದ್ರೆ ಟೆಲಿಗ್ರಾಮ್ ಚಾನಲ್ ದಿಂದ ಯೂಸ್ ತಗೊಳ್ರಿ. ಓಕೆ, ಅಲ್ಟಿಮೇಟ್ಲಿ ನಿಮ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಇದ್ರದಿಂದ ಹೆಲ್ಪ್ ಆಗಂತ ಸಾಧ್ಯತೆ ಇದೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಫಸ್ಟ್ PUC 1 ಮ್ಯಾಥಮೆಟಿಕ್ಸ್. ಸೊ ಇದು ಯಾರೇ PUC 2 ದವರು ವಿಡಿಯೋನ ವಾಚ್ ಮಾಡ್ತಿದ್ರಿ ಅಂದ್ರೆ ಸೊ ನಿಮ್ಮ ಜೂನಿಯರ್ಸ್ ಗೆ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಸೊ ಮ್ಯಾಥಮೆಟಿಕ್ಸ್ ಅಗ್ದಿ ಬೆಸ್ಟ್ ವೇದೊಳಗಡೆ ಫಸ್ಟ್ ಇಲ್ಲಿ ಬರ್ಸಿ ನೋಡ್ರಿ, ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಕ್ವಶನ್ಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಪಾಂಪ್ಲೆಟ್ ದಾಗ ಕೊಟ್ಟಿದ್ದೀನಿ ಫಸ್ಟ್ ಹೇಳ್ಕೊಟ್ಟಿರ್ತೈತಿ. ಯಾಕಂತಂದ್ರೆ ಇದರದಿಂದ ನಿಮ್ಗೆ ಯೂಸ್ ಆಗಿರ್ಬೇಕು. ಕೆಲವೊಬ್ರು ಪಾಂಪ್ಲೆಟ್ ಅನ್ನು ಸುಮ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ನಮ್ಮ ಪಾಂಪ್ಲೆಟ್ ಅಂದ್ರೆ ಫಾರ್ಮುಲಾ ಕ್ವಶನ್ಸ್. ಇದು ಎಂದ್ ಹಿಡಿದ ಅಂದ್ರೆ 2016ದಾಗ ಏನ್ ಕೋಚಿಂಗ್ ಸ್ಟಾರ್ಟ್ ಆಗಿತ್ತಲ್ಲ ಅಂದ್ ಹಿಡಿದು ಇದೇ ತರನೇ ಕೊಡ್ಕೊತ ಬಂದೈತಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಕ್ವಶನ್ ಪಾರ್ಟ್ ಇದನ್ನ ನಿಮ್ಗ ಕಲಿಸಿಕೊಟ್ಟಿರ್ತಾರ ನೋಡಿ. ಪಾರ್ಟ್ ದೊಳಗಡೆ ಓಕೆ, ಇಲ್ಲಿ ಯಾವ ಕ್ವಶನ್ಸ್ ಬರ್ಸ್ತೀವಿ ಅವೇ ಪಾರ್ಟ್ ಇದೊಳಗಡೆ ಬರ್ತಾವ ನೋಡ್ರಿ, ಬೇರೆದ್ ಯಾವ್ದು ಬರಂಗಿಲ್ಲ. ಸರ್ ಇವ್ರದ್ದು ಆನ್ಸರ್ಸ್ ಬೇಕು ಅಂತಂದ್ರೆ ನೋಡೋಣ, ಯೂಟ್ಯೂಬ್ ದಾಗ ಆದ್ರೆ ಯೂಟ್ಯೂಬ್ ದಾಗ ಮಾಡಿಕೊಟ್ಟಿರ್ತ. ಇರ್ಲಿಲ್ಲ ಅಂದ್ರೆ 26th January ಹಿಡಿದು 10 days ದೊಳಗಡೆ ಇವಾಗ ಏನ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಮಾಡಿರ್ತಲ್ಲ ಇಷ್ಟು ಕ್ವಶನ್ ವಿತ್ ಆನ್ಸರ್ಸ್ ಅರ್ಲಿ ಮಾರ್ನಿಂಗ್ 6 o'clock to 8 o'clock ಪ್ಲಾನ್ ಮಾಡಿ ಸೊ ನಿಮ್ಗೆ ಅರೇಂಜ್ ಮಾಡ್ಕೊಟ್ಟಿರ್ತದ. ಅದು ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೊ ಕೋಚಿಂಗ್ ನಂಬರ್ ಕಮ್ಯುನಿಕೇಟ್ ಮಾಡ್ಕೊಂಡು, ಅಡ್ರೆಸ್ ಎಲ್ಲರಿಗೂ ಗೊತ್ತಿದೆ, ಗಾಂಧಿ ಚೌಕ್ ಅಂತರು ಜಸ್ಟ್ ಗೌರ್ಮೆಂಟ್ ಕಾಲೇಜ್ ಅಪೋಸಿಟ್ ಗಾಂಧಿ ಚೌಕ್ ಇದೆ. ಗಾಂಧಿ ಚೌಕದ ಮುಂದೆ ನಿಂತು ಸಿದ್ದೇಶ್ವರ ಗುಡಿ ಕಡೆಗೆ ಫೇಸ್ ಮಾಡಿದ್ರಂದ್ರೆ SPUC ಅಂತೇಳಿ ಬೋರ್ಡ್ ಕಾಣಿಸ್ತದೆ. ಜಸ್ಟ್ ಗಾಂಧಿ ಚೌಕದಿಂದ 1 minute ನಾಗ SPUC
ಸೊ ಕೋಚಿಂಗ್ ಬಂದು ರೀಚ್ ಆಗ್ಬೋದು. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ಪಾರ್ಟ್ ಈ ಕ್ವಶನ್. ಫಸ್ಟ್ ಅಂಡ್ ಪ್ರಿಮೋಸ್ಟ್ ಕ್ವಶನ್ ಇಲ್ಲಿ ಯಾವ್ದು ಕೊಡ್ತೀರಿ ಸರ್? 6 ಮಾರ್ಕ್ಸ್ ಕೊಟ್ಟಿರ್ತದೆ ನೋಡ್ರಿ. 6 ಮಾರ್ಕ್ಸ್ ಇಂದು ಯಾವ್ದು ಫಸ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಸರ್ ಅಂತಂದ್ರೆ ದಟ್ ಈಸ್ ಯೂನಿಟ್ ಸರ್ಕಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೆರಿವೇಶನ್ ಕೇಳ್ತಾನೆ. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಟ್ ಪ್ರೂವ್ ಜೆಮೆಟ್ರಿಕಲಿ. ಅಗ್ದಿ ಕ್ವಶನ್ ಬರ್ಸಿರ್ತದ, ಫಸ್ಟ್ ಇವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅದು ಆದ ಬಳಿಕ ಇದ್ರ PDF ನು ಎಲ್ಲಂದ್ರೆ ನಮ್ಮ SPC ಆಪ್ ದೊಳಗಡೆ ಅಪ್ಲೋಡ್ ಮಾಡಿರ್ತದ. ಸೊ ಅಲ್ಲಿಂದ ಯೂಸ್ ತಕೋರಿ, ಇಲ್ಲಾಂದ್ರೆ SPC ಟೆಲಿಗ್ರಾಮ್ ಚಾನಲ್ ದಿಂದ ಯೂಸ್ ತಕೋರಿ. ಓಕೆ, ಪ್ರೂವ್ ದಟ್ ಜೆಮೆಟ್ರಿಕಲಿ. ಪ್ರೂವ್ ದಟ್ ಜೆಮೆಟ್ರಿಕಲಿ ಇದು ಬಹಳಷ್ಟು ಸಲ ರಿಪೀಟ್ ಆಗ್ತದೆ ನೋಡ್ರಿ 6 ಮಾರ್ಕ್ಸ್ಗೆ. ಪ್ರೂವ್ ದಟ್ ಜೆಮೆಟ್ರಿಕಲಿ. ಪ್ರೂವ್ ಜೆಮೆಟ್ರಿಕಲಿ ದಟ್ ಯಾವ್ದ್ರಿ ಸರ್ ಅಂತಂದ್ರೆ ಸೊ ದಟ್ ಈಸ್ ಕಾಸ್ ಎಕ್ಸ್. ನಿಮ್ಮ ಎಕ್ಸಾಮ್ ದೊಳಗ ಎಕ್ಸ್ ಪ್ಲಸ್ ವೈ ಬದಲಾಗಿ ಎ ಪ್ಲಸ್ ಬಿ ಅಂತೇಳಿ ಬರ್ಬೋದು. ಎಕ್ಸಾಮ್ ದೊಳಗಡೆ ಎಕ್ಸ್ ಪ್ಲಸ್ ವೈ ಬದಲಾಗಿ ಎ ಪ್ಲಸ್ ಬಿ ಅಂತನೂ ಬರ್ಬೋದು. ವಿಚ್ ಈಸ್ ಈಕ್ವಲ್ಸ್ ಟು ಇದ್ರ ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೊ ದಟ್ ಈಸ್ ಕಾಸ್ ಎ ಪ್ಲಸ್ ಬಿ ಆಗಿರ್ಲಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ಸೊ ವೈ ಆಗಿರ್ಲಿ, ದಟ್ ಈಸ್ ಕಾಸ್ ಎಕ್ಸ್ ಕಾಸ್ ವೈ. ನೆಕ್ಸ್ಟ್ ಸರ್ತ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೈನ್ ಎಕ್ಸ್ ಸೈನ್ ವೈ ಇದು 6 ಮಾರ್ಕ್ಸ್ಗೆ ಯೂಸ್ ಆಗ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ. ಸೊ ದಟ್ ಈಸ್ ಪಾರ್ಟ್ ಇ. ಫಸ್ಟ್ ಗೆ 6 ಮಾರ್ಕ್ಸ್ ಹೇಳೋಣಂತ. ನೆಕ್ಸ್ಟ್ ಸೊ 4 ಮಾರ್ಕ್ಸ್ ಇಂದ ನಾವು ಅಸೈನ್ಮೆಂಟ್ ಅಂತೇಳಿ ಅದೊಂದು ಪೇಜ್ PDF ಆಗ್ತದೆ. ಸೊ ಅದನ್ನ ನೀವು ಆಮೇಲೆ ನೋಡ್ಕೋರಿ. ಸೊ ಇದು ಪ್ರೂಫ್. ಅದ್ರ ಜೊತೆಗೆ ಮತ್ತೇನ್ ಕೇಳಿರ್ತಾನೆ ಸರ್ ಅಂತಂದ್ರೆ ಅಂಡ್ ಹೆನ್ಸ್ ಪ್ರೂವ್ ದ್ಯಾಟ್. ಅಂಡ್ ಹೆನ್ಸ್ ಪ್ರೂವ್ ದ್ಯಾಟ್ ಯಾವ ತರ ರೀ ಸರ್ ಅಂತಂದ್ರೆ ಅಂಡ್ ಹೆನ್ಸ್ ಪ್ರೂವ್ ದ್ಯಾಟ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಪ್ಲಸ್ ಇದು ಪ್ರೂಫ್ ಕೇಳ್ತಾನ. ಇದು ಲಾಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿದನ ಒಂದ್ ಸ್ಟೆಪ್ ದೊಳಗಡೆ ಆನ್ಸರ್ ಬಂದಿರ್ತದೆ. ದಟ್ ಈಸ್ ಏನಂತ ಹೇಳ್ರಿ ಸರ್ ಅಂತಂದ್ರೆ ಇಲ್ಲಿ ಪ್ಲಸ್ ಇತ್ತು ಮೈನಸ್ ಬಂದಿರ್ತದ. ಇಲ್ಲಿ ಸೊ ಇಲ್ಲಿ ಮೈನಸ್ ಇತ್ತು ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಕಮ್ ಔಟ್ ಎಸ್ ಪ್ಲಸ್. ಇದು ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಬಂದಿರ್ತದ. ಇಲ್ಲಿ ಮೈನಸ್ ಇದ್ದಾಗ ಸರ್ ಸೇಮ್. ಸೊ ದಟ್ ಈಸ್ ಜಸ್ಟ್ ಮೈನಸ್ ಇದ್ದಾಗ ಪ್ಲಸ್ ಬರ್ತದೆ, ಪ್ಲಸ್ ಇದ್ದಾಗ ಮೈನಸ್ ಬರ್ತದೆ. ಅದು ಲಾಜಿಕ್ ನ ನೆನ್ಪಿಟ್ಕೋರಿ, ಸೆಕೆಂಡ್ PUC ಯೂಸ್ ಆಗ್ತೈತಿ. ಸೊ ದಟ್ ಈಸ್ ಸೈನ್ ಎಕ್ಸ್ ಸೈನ್ ವೈ. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್? 6 ಮಾರ್ಕ್ಸಿಗೆ. ಸರ್ ಇದೇ ಕ್ವಶನ್ ಬರ್ತದೆ 100% ಇದೇ ಕ್ವಶನ್ ಬರ್ತದೆ ನೋಡ್ರಿ ಫಾರ್ ಆಲ್ ಎಕ್ಸಾಮ್ಸ್. ನಿಮ್ಮ ಯಾವುದೇ ಎಕ್ಸಾಮ್ ಆದ್ರೂ ಫಸ್ಟ್ PUC ಗೆ ಅನ್ನಕ ಒಂದೇ ಎಕ್ಸಾಮ್ ಇರ್ತದೆ. ಕೆಲವೊಬ್ರು ಫೇಲ್ ಆದಾಗ ಸಪ್ಲಿಮೆಂಟರಿ ಅಂತ ಹೇಳಿದ್ದು ಮಾಡಿ ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಆಗಿರ್ಲಿ ಇದು ಫಾರ್ ಆಲ್ ಎಕ್ಸಾಮ್ಸ್ 2016 ದೊಳಗಡೆ ನಮ್ಮ ಕೋಚಿಂಗ್ ಪಾಂಪ್ಲೆಟ್ ದೊಳಗಡೆ ಸೊ ಇದು ಕ್ವಶನ್ ಕೊಡಲಾಗಿದೆ. ಪ್ರತಿ ವರ್ಷ ಇದು 6 ಮಾರ್ಕ್ಸ್ಗೆ ಅಪಿಯರ್ ಆಗ್ತದೆ ನೋಡ್ರಿ. ಅವ್ರು ಎ ಪ್ಲಸ್ ಬಿ ಅಂತಾರೆ ಕೊಟ್ಟಿರ್ತಾರೆ, ಇಲ್ಲ ಎಕ್ಸ್ ಪ್ಲಸ್ ವೈ ಅಂತಾರೆ ಕೊಟ್ಟಿರ್ತಾನೆ. 6 ಮಾರ್ಕ್ಸ್ ಒಂದು ಕ್ವಶನ್ ಆಯ್ತು. ಸರ್ ಇನ್ನೊಂದು ಇಂಥದೇ ಇಂಪಾರ್ಟೆಂಟ್ ಇದ್ದಿದ್ದು 6 ಮಾರ್ಕ್ಸ್ ಇಂದ ಯಾವ್ದಾರ ಆದೇನ್ರಿ ಅಲ್ಲಿ ಅಂತಂದ್ರೆ ಎಸ್ ಸೆಕೆಂಡ್ ಕ್ವಶನ್. ಓಕೆ, ಲೆಟ್ ಅಸ್ ಯು ಕ್ಯಾನ್ ಸಿ. ಫಸ್ಟ್ ಇದು ಒಂದೇ ಮಾಡಿದ್ರೆ 6 ಮಾರ್ಕ್ಸ್ ಬಂತು. ಇರ್ಲಿಲ್ಲ ಅಂದ್ರೆ ಇಲಿಪ್ಸ್ದು ಪ್ಯಾರಾಬೋಲಾದು ಸೊ ಆ ಕ್ವಶನ್ಸ್ ಮಾಡ್ಬೋದು ಇಲ್ಲಿ. ಸೊ ಪ್ಯಾರಾಬೋಲಾದು ಕೊಟ್ಟಿರ್ತದೆ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಟ್. ಡಿಫೈನ್. ಸೊ ಡಿಫೈನ್ ಪ್ಯಾರಾಬೋಲಾ. ಡಿಫೈನ್ ಪ್ಯಾರಾಬೋಲಾ ಅಂತೇಳಿ ಡೆಫಿನೇಷನ್ ಕೇಳ್ತಾನ. ನೆಕ್ಸ್ಟ್ ಸರ್ತ ಡಿಫೈನ್ ಪ್ಯಾರಾಬೋಲಾ ಅಂಡ್ ಡಿರೈವ್. ಯಾಕಂದ್ರೆ ಬಹಳ ಸ್ಟೂಡೆಂಟ್ಸ್ ಸರ್ ನಮಗೆ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ ಡಿಸ್ಕಷನ್ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ವಾಟ್ಸಪ್ ಗೆ ಕಳಿಸಿದ್ರು. ಓಕೆ, ಇವನ್ ಕೆಲವೊಬ್ರು ಫೋನ್ ಹಚ್ಚಿನೂ ಹೇಳಿದ್ರು. ಅದ್ರ ಸಂಬಂಧ ಇದು ಫಸ್ಟ್ PUC ಕ್ಲಾಸಸ್ ನ ಅರೇಂಜ್ ಮಾಡೈತಿ. ಇದು ಎಲ್ಲರೂ ಯುಟಿಲೈಸೇಷನ್ ತಗೊಳ್ರಿ ಸರ್. ಹೋದ್ ವರ್ಷ ಯಾವ ಮಾಡಿದ್ದಾವೇನ್ರಿ ಅಂತಂದ್ರೆ ಹೋದ್ ವರ್ಷದ್ದು SPUC ಯೂಟ್ಯೂಬ್ ದೊಳಗಡೆ ಹೋಗಿ ಒಂದು ವೆರಿ ಸೂನ್ ಅದರದೊಂದು ಪ್ಲೇ ಲಿಸ್ಟ್ ಮಾಡ್ತದ ಫಸ್ಟ್ PUC ಅಂತೇಳಿ ಅಲ್ಲಿ ನೋಡ್ಕೋಕತ್ರಿ. ಈಗ ಆಲ್ರೆಡಿ ಕುರ್ದು ಡೆರಿವೇಶನ್ ಅದು ಇದ್ದಿದ್ದು ಕ್ಲಾಸಸ್ ಇದ್ದಾವೆ. ಯು ಕ್ಯಾನ್ ವಾಚ್ ದಟ್. ಓಕೆ, ಪ್ರೂವ್ ದಟ್ ಡಿರೈವ್ ದಿ ಇಕ್ವೇಶನ್ ಆಫ್ ದಿ ಎದರ್ದ್ರಿ ಸರ್ ಅಂತಂದ್ರೆ ಆಫ್ ದಿ ಪ್ಯಾರಾಬೋಲಾ in the standard form. In a standard form as ಯಾವ್ದ್ರಿ ಸರ್ ಅಂತಂದ್ರೆ y square is equals to 4ax. ಇದಂತ್ರ ಫಿಕ್ಸ್ ಐತಿ. ಇದು ನೆಕ್ಸ್ಟ್ ಇಲಿಪ್ಸ್ ಏನಾಗಲ್ಲ ಆಪ್ಷನಲ್ ಆಗ್ತಾವ. ಕಂಪಲ್ಸರಿ ನಿಮಗೇನು 4 ಮಾಡ್ಬೇಕಂತ ರೂಲ್ಸ್ ಇಲ್ಲ. ಇದು ಮಾಡ್ಬಿಟ್ರೆ 6 ಮಾರ್ಕ್ಸ್ ಬಂದಂಗ ನೋಡ್ರಿ ಸರ್. ಇದು ಮಾಡಿದೆ ಅಂದ್ರೆ ಸೊ ಇದು ಬೀಳ್ಬಹುದು, ಇಲ್ಲಾಂದ್ರೆ ಇಲಿಪ್ಸ್ ಬೀಳ್ಬಹುದು. ಸರಿ ಸರ್, ಹಾಗಾದ್ರೆ ಅದು ಯಾವ ತರ ಕೇಳ್ತಾನ್ರಿ ಅಂತಂದ್ರೆ ಅದನ್ನು ಡಿಫೈನ್ ಇಲಿಪ್ಸ್ ಅಂತೇಳಿ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಥರ್ಡ್. ಟೋಟಲ್ 4 ಕೊಟ್ಟಿರ್ತದ. ಬಟ್ ಮೈ ಬೆಸ್ಟ್ ಸಜೆಷನ್ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ಫಿಕ್ಸ್ ಎಷ್ಟು ಮಾರ್ಕ್ಸ್ ಇರ್ತದ? 6 ಮಾರ್ಕ್ಸ್. ಇದನ್ನೇ ಒಂದೇ ಮಾಡಿದ್ರು ದಟ್ ಈಸ್ ಇನಫ್, ರೈಟ್? ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಥರ್ಡ್ ಕ್ವಶನ್. ದಟ್ ಈಸ್ ಡಿಫೈನ್ ellipse
ಇಲಿಪ್ಸ್ ಅಂತಂದ್ರೆ ಡೆಫಿನಿಷನ್ ಕೇಳ್ಯಾನ. ಆಗ ಏನ್ ಕೇಳಿದ? ಪ್ಯಾರಾಬೋಲಾದ ಡೆಫಿನಿಷನ್ ಕೇಳಿದ. ಡಿಫೈನ್ ಇಲಿಪ್ಸ್ ಅಂಡ್ ಡಿರೈವ್ ಇವೆಲ್ಲ ಕ್ವಶನ್ಸ್ ನಮ್ ಪಾಂಪ್ಲೆಟ್ ಒಳಗಡೆ ಕೊಡ್ಲಾಗಿದೆ. ಪಾಂಪ್ಲೆಟ್ ದಂದೆ ನಿಮಗೆ ಕನ್ವೆ ಮಾಡ್ತಾ ಇದೆ. ಯಾಕಂದ್ರೆ ಕೆಲವೊಬ್ರು ಸ್ಟೂಡೆಂಟ್ಸ್ ಹೆಂಗಂದ್ರ ಪಾಂಪ್ಲೆಟ್ ಅಂದ್ರೆ ಸುಮ್ಮನೆ ಏನೋ ಕೊಟ್ಟಿರ್ತಾರ ಅಂತೇಳಿ. ಬಟ್ ನಮ್ ಪಾಂಪ್ಲೆಟ್ ಹೆಂಗಿದೆ ಕೋಚಿಂಗ್ದು ಅಂತಂದ್ರೆ ನಿಮಗ್ ಫಾರ್ಮುಲಾ ಮತ್ತ ಮೋಸ್ಟ್ ಇಂಪಾರ್ಟೆಂಟ್ 100% ಫಿಕ್ಸ್ ಇದ್ದಿದ್ದು ಕ್ವಶನ್ಸ್. ಓಕೆ, ಡಿರೈವ್ ದಿ ಇಕ್ವೇಶನ್ ಆಫ್ ದಿ ಇಲಿಪ್ಸ್. ಸೊ ಇಲಿಪ್ಸ್ ಇನ್ ಹೆಂಗ್ರಿ ಸರ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್. ಡಿರೈವ್ ದಿ ಇಕ್ವೇಶನ್ ಆಫ್ ಇಲಿಪ್ಸ್ in standard form. In a standard form. So standard form as ಯಾವ ತರ ರೀ ಸರ್ ಅಂತಂದ್ರೆ standard form as x square divided by a square plus y square divided by b square equals to so ಎಷ್ಟಪ್ಪ ಅಂದ್ರೆ 1. ಸರ್ ಇದು ಸೆಕೆಂಡ್ PUC ಗೆ ಏನಾದ್ರೂ ಯೂಸ್ ಇದೆನಾ ಅಂತಂದ್ರೆ ಎಸ್ ಅಫ್ ಕೋರ್ಸ್ ಇಟ್ ಈಸ್ ಯೂಸ್ಫುಲ್. ಎಲ್ಲಿ ಯೂಸ್ ಆಗ್ತದ್ರಿ ಸರ್ ಅಂತಂದ್ರೆ ಸೆಕೆಂಡ್ PUC ಗೆ 8th ಚಾಪ್ಟರ್ ಅಂತೇಳಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಬರ್ತೈತಿ, ಅಲ್ಲಿ ಯೂಸ್ ಆಗ್ತದ. ಸರ್ ನಾವು ಈ ಫಸ್ಟ್ PUC ಸರಿಯಾಗಿ ಕಲ್ತಿಲ್ಲ ಅಂದ್ರೆ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಟಫ್ ಆಗ್ತದೆ ಏನಂದ್ರೆ ಅದು ಕಲಿಸೋರ್ ಮೇಲೆ ಡಿಪೆಂಡೆನ್ಸಿ. ನಾವಂತೂ ಫಸ್ಟ್ PUC ಎಷ್ಟು ಬೇಕಲ್ಲ ಅಷ್ಟು ಹೇಳ್ಕೊಂಡು, ಯಾಕಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಆರ್ ವೀಕ್ ಇನ್ ಟ್ರಿಗ್ನೋಮೆಟ್ರಿ ಆಸ್ ವೆಲ್ ಆಸ್ ಕೊನಿಕ್ ಸೆಕ್ಷನ್ ಮತ್ತೆ ಡೆರಿವೇಟಿವ್ಸ್. ಅದಕ್ಕೆ ನಾವು ಅದು ಹೇಳ್ಕೊಂಡೇ ಹೋಗಿರ್ತೀವಿ. ಸೊ ಇಲ್ಲಿ ಯಾವುದೇ ರೀತಿ ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ. ವೆಕೇಶನ್ ಬಂದ್ರೆ ವೆಕೇಶನ್ದವ್ರಿಗೆ ಹೇಳ್ಕೊಡ್ತೀವಿ, ರೆಗ್ಯುಲರ್ ಬಂದಾಗ ರೆಗ್ಯುಲರ್ದವ್ರಿಗೆ ಹೇಳ್ಕೊಡ್ತೀವಿ ಬೇಸಿಕ್ ಲೆವೆಲ್ ದಿಂದ, ಮತ್ತೆ ಕ್ರಾಶ್ ಕೋರ್ಸಿಗೆ ಬಂದ್ರೆ ಕ್ರಾಶ್ ಕೋರ್ಸಿಗೆ. ಬಟ್ ವಾಟ್ ಈಸ್ ಮೈ ಸಜೆಷನ್, ವೆಕೇಶನ್ ದೊಳಗಡೆ ನೀವು ಕಲ್ತ್ರಿ ಅಂತಂದ್ರ ರೆಗ್ಯುಲರ್ದು ಇಯರ್ ಪೂರ್ತಿ ಅನ್ನೋರು ಇಯರ್ ಪೂರ್ತಿ ತಗೋಬಹುದು. ಬರೀ ವೆಕೇಶನ್ ಮುಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ವೆಕೇಶನ್ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲ ಸರ್ ನಾ ಜೂನ್ ಹಿಡಿದು ರೆಗ್ಯುಲರ್ ಬರ್ತೀನಿ ಅಂದ್ರೆ ರೆಗ್ಯುಲರ್ಗೂ ಬರ್ಬೋದು. ಯಾವಾಗ ಬಂದ್ರು ನಮಗೆ ಟೋಟಲ್ 1 ಇಯರ್ 4 ಸಲ PCMB ಮುಗಿಸ್ಕೊಟ್ಟಿರ್ತದ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಕೋರ್ಸ್ ಆದ್ರೆ ಒಂದ್ಸಲ PCMB ಮುಗಿಸೋದ್ರ ಜೊತೆಗೆ ಉಳಿದಿದ್ದು KCET ಗೆ, ನೀಟ್ ಗೆ, JEE ಗೆ 100% ಹೆಲ್ಪ್ಫುಲ್ ಆಗಂಗ ನಿಮ್ ಸಿಲೆಬಸ್ ನ ಕವರ್ ಮಾಡಿರ್ತದ. ಓಕೆ, ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಬೈ ವೆಲ್ ಕ್ವಾಲಿಫೈಡ್ ಇಂಜಿನಿಯರ್. ಓಕೆ, ಸೊ ಯಾವ್ದಾರೆ ಏನೋ ಒಂದು ಡಿಗ್ರಿ ಮುಗಿಸ್ಕೊಂಡಿದ್ದಲ್ಲ, BE, M.Tech, MSc ಮತ್ತೆ PhD is going on. Professionally I am engineer but having 10-year experience in PUC not only in one subject but also PCMB 4 ಕುರ್ದು 15-year experience in 20 to 25 subjects. ಓಕೆ, ಆ ಬೇಸಿಸ್ ಮೇಲೆ ನಿಮಗೆ ವೆಲ್ ಇಕ್ವಿಪ್ಡ್ ಕ್ಲಾಸ್ ರೂಮ್, ಅಗದಿ ಡಿಜಿಟಲ್ ಬೋರ್ಡ್ ಮುಖಾಂತರ ಮತ್ತೆ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್ ದೊಳಗಡೆ ದಿ ಬೆಸ್ಟ್ ವೇ ದೊಳಗಡೆ ನಿಮ್ಗೆ ಆಫ್ಲೈನ್ ಆನ್ಲೈನ್ ಅನ್ನೋರಿಗೆ SPUC ಆಪ್ ಮುಖಾಂತರ ಆನ್ಲೈನ್ ಕಲಿಸಿಕೊಡ್ತದೆ. ಓಕೆ, ಇಲ್ಲಿ 3 ಕ್ವಶನ್ಸ್ ಅದು. ಸರ್ 4ನೇ ಕ್ವಶನ್ ರೀ ಅಂತಂದ್ರೆ ಇದೇ ಸೇಮ್ ಟು ಸೇಮ್ ವೇದೊಳಗ ಪ್ಯಾರಾಬೋಲಾದು ಕೇಳಿರ್ತ ನೋಡ್ರಿ. ಅಟ್ ಲೀಸ್ಟ್ ಈ 3 ಕ್ವಶನ್ಸ್ ಮಾಡ್ರಿ 100% ನಿಮ್ಗೆ ಏನಾಗ್ತದಪ್ಪ ಅಂದ್ರೆ 6 ಮಾರ್ಕ್ಸ್ ಬರ್ತೈತಿ ನೋಡ್ರಿ. ಸರ್ ನಾಲ್ಕನೇದು ಇಲ್ಲಿ ಪಾಂಪ್ಲೆಟ್ ದೊಳಗಡೆ ಕೊಡ್ಲಾಗಿದೆ. ಅದೇ ತರನ ಯಾವ ತರ ಇರ್ತಾನೆ, ಡಿಫೈನ್ ಇಲಿಪ್ಸ್ ಬದಲಾಗಿ ಡಿಫೈನ್ ಸೊ ಏನ್ ಅಂತೇಳಿ ಕೊಡ್ಲಾಗಿದೆಪ್ಪ ಅಂದ್ರೆ ದಟ್ ಈಸ್ ಹೈಪರ್ಬೋಲಾ ಅಂತೇಳಿ. ನೆಕ್ಸ್ಟ್ ಸೊ ಪ್ರೂವ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತೇಳಿ. ಸೊ ದಟ್ ಈಸ್ x square divided by so what it is a square minus y square divided by b square which is equals to 1 ಅಂತೇಳಿ. ಸೊ ಅದರದ್ದು ಕೊಡ್ಲಾಗಿದೆ. ಸೊ ಅದನ್ನ ಬೇಕಂದ್ರು ಇಲ್ಲೇ ಪಾಂಪ್ಲೆಟ್ ಸೊ 2022 ಪಾಂಪ್ಲೆಟ್ ದಾಗ ಪೇಜ್ ದೊಳಗಡೆ 2025 ಪಾಂಪ್ಲೆಟ್ ಪೇಜ್ ದೊಳಗಡೆ ಸೊ ಏನಪ್ಪಾ ಅಂತಂದ್ರೆ ಇವು 3 ಕ್ವಶನ್ ನ ಕೊಡ್ಲಾಗಿದೆ ನೋಡ್ರಿ. ಫಸ್ಟ್ 2 ಕ್ವಶನ್ ನ ಬಹಳ ಇಂಪಾರ್ಟೆಂಟ್ ಆಗ್ತಾವ ಅಂತೇಳಿ ಇದು ಫಸ್ಟ್ ನೇದ್ ಕೊಟ್ಟದ, ನೆಕ್ಸ್ಟ್ 2ನೇದ್ ಕೊಟ್ಟೈತಿ. ಓಕೆ, ಸೊ ಇದ್ರದ್ದು ಸ್ಕ್ರೀನ್ ಶಾಟ್ ತಗೋತಿದಂದ್ರೆ ಯಾರಾದ್ರೂ ಸ್ಕ್ರೀನ್ ಶಾಟ್ ತಗೋಬಹುದು. ನೆಕ್ಸ್ಟ್ ಹೋಗೋಣ ಅಂತ. ಓಕೆ, ಸೊ ಇದ್ರ ಸ್ಕ್ರೀನ್ ಶಾಟ್ ಮಾಡಿ ನಮ್ಮ SPUC ಆಪ್ ದೊಳಗಡೆನು ಅಪ್ಲೋಡ್ ಮಾಡಿರ್ತೀವಿ, ಮತ್ತೆ SPUC ಟೆಲಿಗ್ರಾಮ್ ಚಾನಲ್ ದೊಳಗಡೆನು ಅಪ್ಲೋಡ್ ಮಾಡಿರ್ತೀವಿ. ಅಲ್ಲಿಂದ ನೀವು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಲೆಟ್ ಅಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಪಾರ್ಟ್ C ಕ್ವಶನ್ಸ್. ಓಕೆ, ಪಾರ್ಟ್ ವೈಸ್ ಬರೋಣಂತ, ಚಾಪ್ಟರ್ ವೈಸ್ ಬರೋಣಂತ. ಈಗ ಫಸ್ಟ್ ಇವತ್ತು ಏನಪ್ಪಾ ಅಂದ್ರೆ 1 ಅವರ್ ದಷ್ಟು ನಿಯರ್ಲಿ 1 ಅವರ್ ದಷ್ಟು ಕ್ಲಾಸ್ ಅಂತಂದ್ರೆ ಅದರದಿಂದ ಕನಿಷ್ಠ 40 ಮಾರ್ಕ್ಸ್ ದಷ್ಟು ಅಪಿಯರ್ ಆಗಿರ್ಬೇಕು ನೋಡಿ ನಿಮ್ 2026 ಎಕ್ಸಾಮ್ಸ್ ಗೆ. ಸರ್ ಒಂದೇ ಸಬ್ಜೆಕ್ಟ್ ಏನ್ರಿ ಅಂತಂದ್ರೆ PCMB 4 ಕುರದು ತಗೊಂಡು ಕಲಿಸಿಕೊಟ್ಟಿರ್ತದೆ. ಲೆಟ್ ಅಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಎದ್ರಾಗಿದೆ ಸರ್ ಅಂತಂದ್ರೆ ಪಾರ್ಟ್ C ಕ್ವಶನ್. ಓಕೆ, ಪಾರ್ಟ್ C ಇಲ್ಲಿ 3 ಬರ್ತದೆ. ಪಾರ್ಟ್ ಇದ್ ಹೆಂಗ್ 3 ಬರ್ಸಿದೇವಲ್ಲ ಅದೇ ತರ ಪಾರ್ಟ್ C 3 ಕ್ವಶನ್ ಬರ್ಸಿರ್ತದೆ. ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಟ್. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಫಸ್ಟ್ PUC ದವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಲಿಂಕ್ ನ ನಿಮ್ ಎಲ್ಲಾ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೋರಿ. ಕ್ಲಾಸ್ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಈ ಇನ್ಫಾರ್ಮೇಶನ್ ಎಲ್ಲಾ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ. ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಡ್ರಿ ಸೊ ದಟ್ ದೇ ಕ್ಯಾನ್ ಯುವರ್ ಫ್ರೆಂಡ್ಸ್ ಆಲ್ಸೋ ಕ್ಯಾನ್ ಗೆಟ್ ಯುಟಿಲಿಟಿ ಆಫ್ ದಿಸ್. ಓಕೆ, ಅಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಸೊ ಇವ್ರದ್ದು ಆನ್ಸರ್ಸ್ ಕ್ಲಾಸಸ್ ಬೇಕ್ರಿ ಸರ್ ಅಂತಂದ್ರೆ 26 ಹಿಡಿದು ಅರ್ಲಿ ಮಾರ್ನಿಂಗ್ 6 o'clock ದಿಂದ 8 o'clock ತನಕ ಡೈಲಿ 1-2 hours ದಷ್ಟು ಮಾಡಿ 10 ಕ್ಲಾಸಸ್ ದೊಳಗಡೆ ನಿಮ್ಗೆ
ಎಲ್ಲ PCMB 4 ಕ್ರದನ್ನು ಕಲಿಸಿಕೊಟ್ಟಿರ್ತದೆ. ಸೊ ಇಂಟ್ರೆಸ್ಟೆಡ್ ಇದ್ದರೆ ಕೋಚಿಂಗ್ ನಂಬರ್ಗಿನ ಕಮ್ಯುನಿಕೇಟ್ ಮಾಡ್ಕೋರಿ. ಸೊ ಇದ್ರದ್ದು ಏನ ಪಾಂಪ್ಲೆಟ್ ಪೇಜ್ ಆಗಿರ್ಬೋದು ಮತ್ತೆ 100% ಫಿಕ್ಸ್ ಕ್ವಶನ್ಸ್ ಪೇಜಸ್ ಇದಾವೆ. ಅವು ಬೇಕಂದ್ರೆ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಕ್ಲಾಸಿಗೆ ಬಂದು ನೀವು ಅವು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ 26th ಹಿಡಿದು ಮಾರ್ನಿಂಗ್ 6 o'clock ದಿಂದ 8 o'clock ತನಕ 2 hours ದಷ್ಟು ಕ್ಲಾಸಸ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಅರೇಂಜ್ ಮಾಡಿ ಕೊಟ್ಟಿರ್ತಾವೆ. ಲೆಟ್ ಅಸ್ ಗೋ ಹೆಡ್ ದ 1, 2, 3. ಸೊ ಆಗಲೇ 3 ಕ್ವಶನ್ ಹೇಳಿದ್ರೆ 6 ಮಾರ್ಕ್ಸ್ ಔಟ್ ಐತೆ. ನೆಕ್ಸ್ಟ್ ಈಗ 3 ಕ್ವಶನ್ಸ್ ಹೇಳೋಣಂತ ನೆಕ್ಸ್ಟ್ 3 ಮಾರ್ಕ್ಸ್ ಔಟ್ ಆಕೈತಿ. ಟೋಟಲ್ ಅರೌಂಡ್ 20-25 ಮಿನಿಟ್ಸ್ ಒಳಗಡೆ ನಾವು ಎಷ್ಟು ಕವರ್ ಮಾಡ್ದಂಗೆ ಆಗ್ತಪ್ಪ 9 ಮಾರ್ಕ್ಸ್ ದಷ್ಟು. ಓಕೆ, ಲೆಟ್ ಅಸ್ ಗೋ ಹೆಡ್ ದ ಕನ್ಸೆಂಟ್ ಇದೆ ಸರ್. ಅವನು ಕೊಟ್ಟಿರೇನ್ರಿ ಪಾಂಪ್ಲೆಟ್ ಒಳಗಡೆ? ಎಸ್ ಗಿವನ್. ಸೊ ಲೆಟ್ ಅಸ್ ಗೋ ಹೆಡ್ ದ ಫಸ್ಟ್ ಗೆ ಅದೇ 3 ಮಾರ್ಕ್ಸ್ ಇಂದ ತಿಳ್ಕೊಟ್ಟೈತೆ ನೋಡ್ರಿ. ಫೈಂಡ್ ಇವು ಸೆಕೆಂಡ್ PUC ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ ಇವು 3. ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ sin x, ಡಿಫ್ರೆನ್ಸಿಯೇಷನ್ ಆಫ್ cos x, ಡಿಫ್ರೆನ್ಸಿಯೇಷನ್ ಆಫ್ tan x ಅಂತೇಳಿ ಪ್ರತಿ ಮೂಮೆಂಟ್ ಒಳಗಡೆ ಬಂದ್ ಹೋಗ್ತದ. ಸೊ ಅದಕ್ಕೆ ಇದು ಯಾರು ಸೆಕೆಂಡ್ PUC ದವ್ರು ವಾಚ್ ಮಾಡ್ತಾ ಇದ್ದಿರಲ್ಲ ಈ ವಿಡಿಯೋ, ಫಸ್ಟ್ PUC ಎಲ್ಲಾ ಸ್ಟೂಡೆಂಟ್ಸ್ ಗೆ ನಿಮ್ಮ ಜೂನಿಯರ್ಸ್ ಗೆ ಶೇರ್ ಮಾಡ್ರಿ. ಮತ್ತೆ ಫಸ್ಟ್ PUC ದವ್ರು ಇದ್ರಂದ್ರೆ ನಿಮ್ ಫ್ರೆಂಡ್ಸ್ ಗೆ ಎಲ್ಲರಿಗೆ ಶೇರ್ ಮಾಡ್ರಿ, ಅವರು ಯೂಸ್ ತಗೊಳ್ಳಿ. ಫೈಂಡ್ ದಿ ಡೆರಿವೇಟಿವ್. ಯಾಕಂದ್ರೆ ಸೆಕೆಂಡ್ PUC ಮುಗಿಸ್ಲಿಕ್ಕೆ ಬಂದಿರ್ತಾರೆ, ಇನ್ನ ಡೆರಿವೇಟಿವ್ ಆಫ್ sin x ಗೊತ್ತಿರಲ್ಲ, ಆ ಲೆವೆಲ್ಗೆ ಇದ್ದಿರ್ತಾರ. ಓಕೆ, ಫಸ್ಟ್ PUC ವೆಕೇಶನ್ ಬಂದವರಿಗೆ ಫಸ್ಟ್ ಗೆ ನಮ್ಮ ಪಾಂಪ್ಲೆಟ್ದನು ಫಾರ್ಮುಲಾನು ಕೊಟ್ಟು ಅವ್ರಿಗೆ ಕಲಿಸಿ ಮುಂದಿನ ಹೋಗಿರ್ತೈತಿ. ಓಕೆ, ಡೆರಿವೇಟಿವ್ ಆಫ್ ಎದ್ರದ್ದು ಕೇಳಿರ್ತಾನ ಸರ್ ಅಂತಂದ್ರ ಅವ sin x ದರ ಕೇಳ್ತಾನ, ಇಲ್ಲ ಅಂದ್ರ cos x ದರ ಕೇಳ್ತಾನ, ಇಲ್ಲ ಅಂದ್ರ tan x ದರ ಪಕ್ಕ ಒಂದು ಕ್ವಶನ್ ಬರ್ತೈತಿ. ಸರ್ sin x ಒಂದೇ ಮಾಡ್ಕೊಂಡು ಹೋದ್ರೆ cos x ಕೇಳೋಣ ಹೋಗ್ತೈತಿ. ಸರ್ sin x cos x ಎರಡು ಮಾಡ್ಕೊಂಡು ಹೋದ್ರೆ tan x ಕೇಳೋಣ ಹೋಗ್ತೈತಿ. ಅದಕ್ಕೆ 3 ಮಾಡ್ಕೊಂಡು ಹೋದ್ರೆ ಅಂದ್ರೆ 3ದ್ರಾಗ ಒಂದು ಪಕ್ಕ ನೋ ಡೌಟ್ ಇನ್ ದಟ್. ಫ್ರಾಮ್ ಎದರ್ಲೆ ಅಂತೇಳಿ ಕೇಳ್ತಾನ ಸರ್, ಫ್ರಾಮ್ ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿರ್ತಾನ. ಫ್ರಾಮ್ ಫಸ್ಟ್ ಪ್ರಿನ್ಸಿಪಲ್, ರೈಟ್. ಇದು sin x ಆಯ್ತು. ಮತ್ತೆ ಯಾವ್ದ್ರಿ ಸರ್? ಸೇಮ್ ಟು ಸೇಮ್ ಕ್ವಶನ್, ಆದ್ರ ಅಲ್ಲಿ ಏನ್ ಚೇಂಜ್ ಆಗಿರುತ್ತೆ ನೀವೇ ನೋಡ್ರಿ. ಫೈಂಡ್ ದಿ ಡೆರಿವೇಟಿವ್ ಆಫ್ cos x. ಅಲ್ಲಿ sin x ಕೇಳಿದ, ಈ cos x. ಹಿಂಗ ಎಲ್ಲಾ ಸಬ್ಜೆಕ್ಟ್ ಕಲಿಸ್ಕೊಡ್ತದ. ಕೆಲವೊಂದ್ ಕಡೆ ಎಲ್ಲಾನು ಹೇಳ್ತೀನಿ ಅಂತೇಳಿ ಒಂದು ಸಬ್ಜೆಕ್ಟ್ ಒಂದು ಸಿಲೆಬಸ್ ಮುಗಿಸಲಾರ್ದೆ ಕಳಿಸ್ಯಾರ ಅಂತೇಳಿ ಸ್ಟೂಡೆಂಟ್ಸ್ ಗಳು ಈಗ ಬರ್ಲಾತಿದಾರ. ಸೆಕೆಂಡ್ PUC ದವರು ಈ ಕ್ಲಾಸಿಗೆ ಬಂದು ಅಡ್ಮಿಷನ್ ತಗೊಂಡು ಕ್ಲಾಸಸ್ ಕಲಿಯಾಗತ್ತಾರ ಕ್ರಾಶ್ ಕೋರ್ಸಿಗೆ ಅಂತೇಳಿ. ವರ್ಷ ತಕ ಎಲ್ಲಾ ಕಡೆ ತಿರ್ಗಾಡ್ಯಾರ, ಫೀಸು ಕಟ್ಟಿದಾರ, ಎಲ್ಲಾ ಟೈಮ್ ವೇಸ್ಟ್ ಮಾಡಿದಾರ. ಸೊ ಆ ಕಡೆ ಏನು ಕಲಿಲಾರ್ದೆ ಈಗ ಬಂದು ಕಲಿಲಿಕತ್ತಿದಾರ. ಸೊ ಅಂತದ್ ಅವಾಯ್ಡ್ ಮಾಡೋ ಸಂಬಂಧ ವೆಕೇಶನ್ ಕ್ಲಾಸಸ್ಗೆ ವೆರಿ ಲೋವೆಸ್ಟ್ ಫೀಸ್ ಒಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡ್ಲಿಕ್ಕೆ SPC ಫಸ್ಟ್ 50 ಸೀಟ್ಸ್ಗೆ ಯಾರು ಎಕನಾಮಿಕಲಿ ಪುವರ್ ಇದ್ದಿರಲ್ಲ, ಯಾರಿಗೆ ಹೈಯರ್ ಫೀಸ್ ಕಟ್ಟಕ್ಕಾಗಿಲ್ಲ, ಅಗದಿ ಬೆಸ್ಟ್ ವೇದೊಳಗಡೆ ಫಸ್ಟ್ 50 ಸೀಟ್ಗೆ ಯಾರು ಫಸ್ಟ್ ಬರ್ತಾರ ಅವ್ರಿಗೆ ಕೊಡ್ತೈತೆ. 50 ಸೀಟ್ ಮುಗೀತು ಅಂದ ಬಳಕ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾರ್ಮಲ್ PG ಹೋಗ್ತೈತಿ. ಇದು PCMB 4 ತಿಂಗಳದಾಗ ಮುಗಿಸ್ಕೊಡ್ಲಕ್ಕ ಜಸ್ಟ್ 4000. ಸರ್ ಹಿಂಗ್ ನಮಗ್ ಒಂದ್ ವರ್ಷದಕ್ಕೆ PCMBನೂ ಬೇಕು, ನಮ್ಗೆ KCET ನೀಟ್ ಇಂಟಿಗ್ರೇಟೆಡ್ ಕ್ಲಾಸಸ್ ಬೇಕು ಅಂದವ್ರಿಗೆ ಜಸ್ಟ್ 10,000 ಒಳಗಡೆ ಒನ್ ಇಯರ್ ಫುಲ್ 4 ಕಲಿಸ್ಕೊಡ್ತದ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ಕಲಿಸ್ಕೊಡಲ್ಲ. ಕೆಲವರು ಅಡ್ಮಿಷನ್ ತಗೊಂಡ್ 4 ಕಲಿಸ್ ಪೇರೆಂಟ್ಸ್ ಬಂದ್ ಹೇಳಿ ಹೋಗಿದಾರೆ, ಸರ್ 4 ಕಲಿಸ್ತೀವಿ ಅಂತೇಳಿ ಅಡ್ಮಿಷನ್ ತಗೊಂಡಿದ್ದಾರೆ, 1-2 ಸಬ್ಜೆಕ್ಟ್ ಕಲಿಸ್ಯಾರ ಅಂತೇಳಿ. ಆ ಕಡೆ ನೀಟ್ JEE IIT ಹೇಳ್ತೀವಿ ಅಂತ ಹೇಳಿ ತಗೊಂಡಿದ್ದಾರೆ, CET ಇದು ಥಿಯರಿದೆ ಪೋರ್ಷನ್ ಮುಗಿಸಿಲ್ಲ ಅಂತ. ಸೊ ಅಂತದ್ ಅಲ್ಲಿ ಅಮೌಂಟ್ ಹಾಳು ಮಾಡ್ಕೊಂಡು ಇಲ್ಲಿ ಬಂದು ಕಟ್ಕೊಂಡ್ ಕಲ್ತಿದಾರ. ಅಂತದಲ್ಲಿ ಹೋಗಿ ಸುಮ್ನೆ ಏನಂತಾರಲ್ಲ ಆಡ ಮಂಗಳ ವೆರಿ ಏನು ಜಸ್ಟ್ ಹೈಪೋಥೆಟಿಕಲ್ ಅಡ್ವರ್ಟೈಸಿಂಗ್ ಹೋಗಿ ಹಾಳಾಗ್ಲಿಕ್ಕೆ ಹೋಗ್ಬೇಡ್ರಿ. ರಿಯಲಿಸ್ಟಿಕ್ ಬೇಕಂತಂದ್ರೆ SPC ಬಂದು ಕೂತು ಕ್ಲಾಸಸ್ ನ ಕೇಳ್ಕೊಂಡು ನಿಮಗ್ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ನೀವು ಕಲ್ತ್ಕೋಬಹುದು. ಇಲ್ಲಪ್ಪ ಅಂತಂದ್ರ ಎಲ್ಲಿ ಬೇಕಾದಲ್ಲಿ ಹೋಗಿ ಆಮೇಲೆ ಅಲ್ಲಿ ತಿಳಿಯಲ್ದ್ರಿ ಸರ್ ಅಂತ ವಾಪಸ್ ಬಂದ್ರು ಕಲಿಸ್ಕೊಡ್ತೈತಿ. ಓಕೆ, ಅದಕ್ಕೆ ಎಲ್ಲ ಟೈಮ್ ಹೋದ್ ಬಳಕ ಬಂದ್ಕೆ ಏನೇ ಕಂಪ್ಲೇಂಟ್ ಕಮೆಂಟ್ ಹೇಳಿದ್ರೆ ಮೀನಿಂಗ್ ಲೆಸ್. ಬೇಕಂದ್ರೆ ಸೊ ಆಲ್ರೆಡಿ ಹೇಳಿಬಿಟ್ಟಿದ್ರು 26th ಹಿಡಿದು ಇಮಿಡಿಯೇಟ್ಲಿ ನಿಮ್ ಫಸ್ಟ್ PUC ವೆಕೇಶನ್ ಸ್ಟಾರ್ಟ್ ಆಗ್ತದೆ. ಸೊ ನೀವು ಬೇಕಾದಂಗೆ ಯೂಟ್ಯೂಬ್ನಾಗೆ ನೋಡ್ಕೋರಿ, ನಾವ್ ಹೆಂಗ್ ಕಲಿಸ್ತೀವಿ, ಏನ್ ಕಲಿಸ್ತೀವಿ, ಯಾವ ತರ ಇದೆ ಅಂತ ಅನ್ನೋದು. ಇಲ್ಲ ಅಂತಂದ್ರ ಇವ್ರದ್ದು ಎಲ್ಲಾ ಕ್ಲಾಸಸ್ ಫ್ರೀ ಒಳಗೆ 6 o'clock ದಿಂದ 8 o'clock ತನಕ 2 hours 10 days ಕ್ಲಾಸಸ್ ನ ಕಲಿಸ್ಕೊಡ್ತೈತಿ. ನಾಟ್ ಓನ್ಲಿ 1 ಸಬ್ಜೆಕ್ಟ್ ಬಟ್ ಆಲ್ಸೋ 4 ಸಬ್ಜೆಕ್ಟ್. ಓಕೆ, ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಫಸ್ಟ್ PUC ಬದಲಾಗಿ ಸೆಕೆಂಡ್ PUC ಫೋಕಸ್ ಮಾಡುತ್ತಿದ್ವಿ. ಬಹಳಷ್ಟು ಮಂದಿ ರಿಕ್ವೆಸ್ಟ್ ಕೇಳಿದ್ರು, ಅದಕ್ಕೆ ಫಸ್ಟ್ PUC ಕ್ಲಾಸಸ್ ನೀವು ನೋಡ್ರಿ ಯೂಟ್ಯೂಬ್ನಾಗ ಎಷ್ಟು 300-400 ಕ್ಲಾಸಸ್ ನ ಕಂಡಕ್ಟ್ ಮಾಡಿ ಹಾಕಿದೀವಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ ಇದೇ ತರನೇ ಫೈಂಡ್ ದಿ. ಅದಕ್ಕೆ ನೀವು ಸೆಕೆಂಡ್ PUC ಯಾರು ನೋಡ್ತಾ ಇದ್ದಿರಲ್ಲ ಈ ವಿಡಿಯೋ ಎಲ್ಲಾ ಸ್ಟೂಡೆಂಟ್ಸ್ಗೆ ಶೇರ್ ಮಾಡ್ರಿ. ಮತ್ತೆ ನಿಮ್ಗೆ ಆಗಿದ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಜೂನಿಯರ್ಸ್ ತಿಳಿಸಿ. ಸುಮ್ನೆ ಹೋಯ್ಕೆ ಹಾಳಾಗಿದ್ ಬಳಕ ಇಲ್ಲಿ ಬಂದ್ಕೆ ಏನೇ ಕೇಳಿದ್ರು ಸೊ ಕೈ ತಕ್ ಹೋದ್ ಬಳಕ ಏನು ಮಾಡಕ್ ಆಗಿಲ್ಲ. ಸೊ ಇನ್ನು ಸೆಕೆಂಡ್ PUC ದವರು ಇನ್ನಾದ್ರೂ ಇದು ಆಗಿಲ್ಲ, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರ ನಿಮಗೂ ಬೇಕಂದ್ರೆ ಇನ್ನ PCMB 4 ಕ್ರದನು ಆಲ್ರೆಡಿ ಆನ್ಲೈನ್ ಒಳಗಡೆ ಕ್ಲಾಸಸ್ ಮಾಡಿದ್ವಿ. ರಿಕಾರ್ಡೆಡ್ ಕ್ಲಾಸಸ್ ಬೇಕಂದ್ರೆ ಅಲ್ಲಿ ತಗೊಳ್ರಿ.
ಇಲ್ಲಾಂದ್ರ ಆಫ್ಲೈನ್ ದೇ ಕ್ಲಾಸಸ್ ಬೇಕ್ರಿ ಸರ್ 8 ಗಂಟೆದಿಂದ 9 ಗಂಟೆ 26 ಹಿಡಿದು ಸಾಯಂಕಾಲ 8 ರಿಂದ 9 ಒಂದು ಕ್ಲಾಸಸ್ ನ ಫಿಸಿಕ್ಸ್ ಅಂದವ್ರು ಫಿಸಿಕ್ಸ್, ಕೆಮಿಸ್ಟ್ರಿ ಅಂದವ್ರು ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂದವ್ರು ಮ್ಯಾಥ್ಸ್ ಜಸ್ಟ್ 2000 ಒಳಗಡೆ ಅದು ಅರೇಂಜ್ಮೆಂಟ್ ಮಾಡಿಕೊಟ್ಟಿರ್ತದ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ದ ಕೋಚಿಂಗ್ ನಂಬರ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಫೈಂಡ್ ದಿ ಡೆರಿವೇಟಿವ್ ಆಫ್ tan x. ಯಾಕಂದ್ರೆ ನಾವು ರಿಯಲಿಸ್ಟಿಕ್ ಹೇಳ್ತೀವಿ, ಸುಮ್ಮನೆ ಹೈಪಥೆಟಿಕಲ್ ಹೇಳಲ್ಲ. ಯಾಕಂದ್ರೆ ಕೆಲಸ ಇಲ್ಲಾರ್ದೆ ಕೆಲವೊಬ್ರು ಕೋಚಿಂಗ್ ಮಾಡ್ತಿರ್ತಾರಲ್ಲ, ಅಂತವ್ರ ಕಂಪ್ಯಾರಿಸನ್ ಮಾಡಿ ಅವರಿಗೆ ಕೆಲಸ ಸಿಗ್ಲಾರ್ದಂಗ, ಅವರಿಗೆ ಏನಪ್ಪಾ ಅಂದ್ರೆ ವೆಲ್ ಕ್ವಾಲಿಫಿಕೇಶನ್ ಇಲ್ಲಾರ್ದೆ ಸೊ ಕ್ಲಾಸಸ್ ಇವ್ರು ಹೋಗಿ ಏನ್ ಕಲಿತಾರ ಅನ್ನೋದು ನೀವೇ ಕ್ವಶನ್ ಮಾಡ್ಕೊಳ್ರಿ. ರೈಟ್, ಇವು ಮೂರು ಕಲ್ತ್ರಿ ಅಂತಂದ್ರೆ ನಿಮಗ ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್ ಇಲ್ಲಿ ಬರ್ದ್ ಬಿಡ್ತದ ನೋಡ್ರಿ. ಎನಿ ಒನ್ ಬೀಳಿಲ್ಲ ಬಂದು 1 ಲಕ್ಷ ರೂಪಾಯಿ ಇಸ್ಕೊಂಡ್ ಹೋಗ್ರಿ. ಇವ್ ಮೂರುದ್ರಾಗ ಒಂದು ಬೀಳಿಲ್ಲ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಹೇಳೈತಿ ಸರ್, ಇದು ಬಿದ್ದಿಲ್ರಿ ನಮ್ಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಟ್ರಿ ಅಂದ್ರೆ ಕೊಟ್ಟಿರ್ತದ ನೋಡ್ರಿ. ಬೀಳಿಲ್ಲ ಅಂದ್ರೆ ಬಿತ್ತಂದ್ರೆ ನೀವು ಕಲ್ತು ಪರ್ಫೆಕ್ಟ್ ಆಗಿ ಬಿಡಿಸ್ರಿ. ಇವ್ರದೆಲ್ಲ ಆನ್ಸರ್ಸ್ ನ SPSC ಯೂಟ್ಯೂಬ್ ಒಳಗಡೆ ಆಲ್ರೆಡಿ ಕೊಟ್ಟಿದ್ದೀವಿ ನೋಡ್ರಿ. ಎನಿ ಒನ್, ಸೊ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಬರೀತದ ನೋಡ್ರಿ. ಪರ್ಸೆಂಟೇಜ್ ಫಿಕ್ಸ್ ಫಾರ್ ಎಷ್ಟು ಮಾರ್ಕ್ಸ್ ಸಿಗಿಸ್ತಂದ್ರೆ ಫಾರ್ 3 ಮಾರ್ಕ್ಸ್. ಓಕೆ, 3 ಮಾರ್ಕ್ಸ್. ಎಷ್ಟು ಎಕ್ಸಾಮ್ ಸಿಗಿರ್ತಾರ 2026 ಹಿಡಿದು ಮುಂದೆ 2050 ತಕ ಸಿಲೆಬಸ್ ಇತ್ತಂದ್ರೆ 2050 ತಕ ಇದ್ರಾಗ ಒಂದು ಬೀಳ್ತ ನೋಡ್ರಿ. ಇಷ್ಟು ಗ್ಯಾರಂಟಿ ಕೊಟ್ಟಾಗನು ನೀವು ಮತ್ತೆ ಪ್ರಿಪೇರ್ ಮಾಡ್ಲಾರ್ದು ಹೋದ್ರೆ ನಾವೇನ್ ಹೇಳಕ್ ಆಕೈತಿ ಅಂತವ್ರಿಗೆ. ಸರ್ ನೀವ್ ಹೆಂಗ್ ಹೇಳ್ತೀರ 2016 ಹಿಡಿದು ಪಾಂಪ್ಲೆಟ್ ದಾಗ ಕೊಟ್ಟಿದೀವಿ, 2026 ತಕ್ಕ ಒಂದು ಬಿದ್ದೈತಿ, ನೀವು ಬೇಕಾದಂಗ ಕ್ವಶನ್ ಪೇಪರ್ ದಾಗ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ರೈಟ್, ಈ ಇದ್ರದ್ದು ಸ್ಕ್ರೀನ್ ಶಾಟ್ ತಗೊಳ್ರಿ. ಇಲ್ಲಾಂದ್ರೆ ಇದ್ರ ಸ್ಕ್ರೀನ್ ಶಾಟ್ ನ ನಮ್ಮ SPSC ಆಪ್ ದೊಳಗಡೆ ಅಪ್ಲೋಡ್ ಮಾಡಿರ್ತ, ಮತ್ತೆ SPSC ಟೆಲಿಗ್ರಾಮ್ ಚಾನಲ್ ದೊಳಗಡೆ ಅಪ್ಲೋಡ್ ಮಾಡಿರ್ತಾರೆ. ಸೊ ಈಗ ಟೋಟಲ್ ಆಗಿ 6 ಕ್ವಶನ್ ಹೇಳ್ದಂಗಾಯ್ತು. 6 ಕ್ವಶನ್ ದಿಂದ ಎಷ್ಟು ಮಾರ್ಕ್ಸ್ ಬರ್ತಾವ್ರಿ ಸರ್ 9 ಮಾರ್ಕ್ಸ್ ಗ್ಯಾರಂಟಿ, ನೋ ಡೌಟ್. ರೈಟ್, ಸೊ ಅದೇ ತರನೇ ಇಲ್ಲಿ ಕೆಲವೊಂದಿಷ್ಟು ಪಾರ್ಟ್ ಡಿ ಇದನ್ನು ಒಂದೆರಡು ಕ್ವಶನ್ ಮೆನ್ಷನ್ ಮಾಡಿರ್ತದೆ. ಲೆಟ್ ಅಸ್ ಗೋ ಹೆಡ್ ದ ಪಾರ್ಟ್ ಡಿ. ಓಕೆ, ಪಾರ್ಟ್ ಡಿ ಕೆಲವೊಂದಿಷ್ಟು ಪಾರ್ಟ್ ಬಿ ಸೆಕ್ಷನ್ ವೈಸ್ ಬರ್ತೈತಿ. ಮುಂದ್ ಒಂದಿಷ್ಟು ಕ್ಲಾಸಸ್ ಮಾಡ್ತದೆ, ಒಂದು ಅಟ್ ಲೀಸ್ಟ್ 10 to 15 ಕ್ಲಾಸಸ್ SPSC ಯೂಟ್ಯೂಬ್ ಚಾನಲ್ ದೊಳಗಡೆ ಮಾಡಿರ್ತದ. ಫಸ್ಟ್ PUC ಪ್ರತಿ ಸಲ ನಾವು ಲಿಂಕ್ ಕಳ್ಸಂಗಿಲ್ಲ ಎಲ್ಲಾ ಸ್ಟೂಡೆಂಟ್ಸ್ಗೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ಯಾರ್ಯಾರಿಗೆ ಬೆಸ್ಟ್ ಅನ್ಸ್ಲತ್ತಲ್ಲ ಇವಾಗಿನ ಕ್ಲಾಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ, ಆಟೋಮೆಟಿಕ್ ನಿಮ್ಗೆ ನೋಟಿಫಿಕೇಶನ್ ಬಂದ್ ಬಿಡ್ತೈತಿ. ಓಕೆ, ನಾವು ಯಾವಾಗ ಲೈವ್ ಕಂಡಕ್ಟ್ ಮಾಡ್ತೀವಿ ಅವಾಗ ನೋಟಿಫಿಕೇಶನ್ ಬರ್ತದ, ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀವಲ್ಲ ಅವಾಗ ನಿಮಗೆ ನೋಟಿಫಿಕೇಶನ್ ಬರ್ತದ. ಸೊ ಎಲ್ಲ ಫ್ರೀ ಆಫ್ ಕಾಸ್ಟ್ ಒಳಗಡೆ ಇಲ್ಲಿ ಯೂಟ್ಯೂಬ್ ದೊಳಗೆ ಇರ್ತದ. ಸರ್ ನಮಗ ಬೇರೆ ಕಡೆ ಇರ್ತೀವ್ರಿ, ನಾವು ಆನ್ಲೈನ್ ತಗೋಬಹುದೇನ್ರಿ ವೆಕೇಶನ್ ಅಂದ್ರೆ 100% ನೋ ಡೌಟ್. ಆನ್ಲೈನ್ ದವ್ರಿಗೆ ಜಸ್ಟ್ 4 ಸಬ್ಜೆಕ್ಟ್ ಕೂಡ 4000 ಒಳಗಡೆ ಸಿಗ್ತೈತಿ. ರಿಕಾರ್ಡೆಡ್ ಕ್ಲಾಸಸ್ ಅದೇ ಸಾಕ್ರಿ ಸರ್, ನಮಗ್ ಹೋದ್ಸಲ ಮಾಡಿರಲ್ಲ 2025 ದವರೆಗೆ ಅವೇ ನಾವು ಕ್ಲಾಸಸ್ ನೋಡ್ತೀವ್ರಿ. ಅದನ್ನ ಎಷ್ಟದಾಗ ಆಗ್ತದ ಅಂದ್ರೆ ನೋಡೋಣ, ಅದಕ್ಕೊಂದು ಸಪರೇಟ್ ಕೋರ್ಸ್ ನ ಮಾಡಿ ರಿಕಾರ್ಡೆಡ್ ಕ್ಲಾಸಸ್ ಒಂದು ಫೀಸ್ ಬೇರೆ, ಮತ್ತೆ ಲೈವ್ ಕ್ಲಾಸಸ್ ಒಂದಿಷ್ಟು ಫೀಸ್ ಬೇರೆ ಇಟ್ಟಿರ್ತದ. ಸೊ ರಿಕಾರ್ಡೆಡ್ ಕ್ಲಾಸಸ್ ಮ್ಯಾಕ್ಸಿಮಮ್ 4000 ಒಳಗಡೆ ಸೆಟ್ ಮಾಡಂಗ್ ಮಾಡಿರ್ತದೆ. ಲೈವ್ ಕ್ಲಾಸಸ್ ಏನಾಗಿರ್ತದಲ್ಲ ಇಲ್ಲಿ ಆಫ್ಲೈನ್ ತಗೊಂಡೇ ಲೈವ್ ಕೊಟ್ಟಿರ್ತದೆ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ಪಾರ್ಟ್ ಡಿ ಕ್ವಶನ್ಸ್. ಈ ಪಾಂಪ್ಲೆಟ್ ದನ್ನು ಯಾರು ಕ್ವಶನ್ಸ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಪ್ರತಿ ವರ್ಷ ರಿಪೀಟ್ ಆಗಿದೆ ಕೊಟ್ಟೈತಿ. ಸರ್ ಇಲ್ಲಿ 5 ಮಾರ್ಕ್ಸ್ ಇಂದು ಯಾವ್ದು ಕೊಟ್ಟಿರ್ತೀರಿ ಸರ್ ಇಲ್ಲ ಅಂತಂದ್ರೆ ಪ್ರೂವ್ ದ್ಯಾಟ್ ಇದು ಫಸ್ಟ್ PUC ಅಷ್ಟೇ ಅಲ್ಲ, ಈ ಸದ್ ಹೇಳ್ತಾ ಇದ್ದು ಸೆಕೆಂಡ್ PUC ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟು ಪ್ರಾಬ್ಲಮ್ಸ್ ಗೆ ಬಂದ್ ಹೋಗ್ತದೆ ಸರ್ ಇದು ಸೆಕೆಂಡ್ PUC ಅಂದ್ರೆ ಮೆನಿ ಮೋರ್ ಪ್ರಾಬ್ಲಮ್ಸ್ ಬಂದ್ ಹೋಗ್ತದೆ ನೋಡ್ರಿ. ಬಹಳ ಸಲ ಯೂಸ್ ಆಕೈತಿ. ಲಿಮಿಟ್ ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ. ಸರ್ ಕ್ವಶನ್ ಪೇಪರ್ ದಾಗ ಎಕ್ಸ್ ಅಂತೇಳಿ ಕೊಟ್ಟನಂದ್ರೆ ಅಂತಂದ್ರೆ ಥೀಟಾ ಇದ್ದ ಜಾಗದಾಗ ಎಕ್ಸ್ ತುಂಬ್ರಪ್ಪ ಅಷ್ಟೇ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಅಂತ ಹೇಳಿ ಹೇಳಿರ್ತಾನ. ಇವಾಗ ನಾನು ಸೈನ್ ಥೀಟಾ ಲಿಮಿಟ್ ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಆಸ್ ಥೀಟಾ ಟೆನ್ಸ್ ಟು 0 ವಿಚ್ ಇಸ್ ಈಕ್ವಲ್ಸ್ ಟು 1 ಅಂತೇಳಿ ಇದು ಸೆಕೆಂಡ್ PUC ಗೆ ಯೂಸ್ ಇದೆ ನೋಡ್ರಿ. ಕೆಲವ್ ಹೆಂಗಂದ್ರ ಫಸ್ಟ್ PUC ಆಯ್ತಂದ್ರೆ ಮುಗೀತು, ಆರಾಮ್ ವೆಕೇಶನ್ ಕಲಿಯೋದ್ ಬಿಟ್ಕೆ ಊರಿಗೆ ಹೋಗಿರ್ತಾರ, ಆಮೇಲೆ ಜೂನ್ ಜುಲೈದಾಗ ಬರ್ತಾರ. ಕಾಲೇಜ್ದಾಗ 90% ಸ್ಪೀಡ್ದಾಗ ಹೋಗು ಮುಂದೆ ಅಲ್ಲಿ ಹೋಗಿ ಅದು ತಿಳಿಯಲ್ದು ಇದು ತಿಳಿಯಲ್ದು. ಸೊ ಹಂಗ್ ಮಾಡೋದು ಅದು ಏನಂತಾರ ಹೈ ರಿಸಲ್ಟ್ ಮಾಡಂತ ಸ್ಟೂಡೆಂಟ್ಸ್ ಲಕ್ಷಣನೂ ಅಲ್ಲ. ಕಂಪಲ್ಸರಿ ವೆಕೇಶನ್ ಹಿಡಿದೆ ನೀವು ಸ್ಟಾರ್ಟ್ ಮಾಡಿದ್ರಂದ್ರೆ ಎಲ್ಲ CET ಕ್ಲಿಯರ್ ಮಾಡ್ತೀರಿ, JEE ಕ್ಲಿಯರ್ ಮಾಡ್ತೀರಿ, ನೀಟು ಕ್ಲಿಯರ್ ಮಾಡ್ತೀರಿ, ಈ ಕಡೆ PCMB 90-95% ಮಾಡ್ಕೋತೀರಿ. ಸೊ ನಾವು ಕಲ್ಸಲಿಕ್ಕೆ ತಯಾರಿದ್ದೀವಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ನೀವು ಕಲಿಯಕ್ ತಯಾರಿದ್ದಾರೋ ಬಂದು ಸೊ ಯುಟಿಲೈಸೇಷನ್ ತಗೊಳ್ರಿ. ಲೆಟ್ ಅಸ್ ಗೋ ಹೆಡ್ ದ ಸೆಕೆಂಡ್ ಕ್ವಶನ್. ದಟ್ ಈಸ್ ಇಲ್ಲಿ ವೇರ್ ಥೀಟಾ ಅನ್ನೋದು ಎದ್ರಾಗಿರ್ತದ ಅನ್ನೋದು ಮೆನ್ಷನ್ ಮಾಡಿದ್ರೆ ಬಹಳ ಬೆಸ್ಟ್ ಆಗ್ತದ. ವೇರ್ ಥೀಟಾ, ಸೊ ದಟ್ ಈಸ್ ಇನ್ ರೇಡಿಯನ್. ವೇರ್ ಥೀಟಾ ಈಸ್ ಇನ್ ರೇಡಿಯನ್. ಓಕೆ, ಇದು ಕ್ವಶನ್ ಪ್ರೂವ್ ದ್ಯಾಟ್ ಅಂತೇಳಿ ಇಷ್ಟೇನು ಕೊಡಬಹುದು. ಥೀಟಾ ಇನ್ ರೇಡಿಯನ್ ಅಂತೇಳಿ ಅದನ್ನು ಮೆನ್ಷನ್ ಮಾಡಿರ್ತಾನೆ. ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ದಟ್ ಈಸ್ ದ ಮೋಸ್ಟ್ ಎವರ್ ಗ್ರೀನ್ ಕ್ವಶನ್. ದಟ್ ಈಸ್ ವಾಟ್ ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್ ಅಂತೇಳಿ. ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್. ಇವತ್ತು ಬರೀ ಮ್ಯಾಥಮೆಟಿಕ್ಸ್ ಒಂದೇ ಹೇಳಂಗಿಲ್ರಿ, ಎಲ್ಲ 4 ಸಬ್ಜೆಕ್ಟ್
ಕನಿಷ್ಠ ಇದು ಏನು 1 ಅವರ್ದಷ್ಟು ಈಗ ಎಷ್ಟಾಗೈತಿ 26 ಮಿನಿಟ್ಸ್ ಆಗೈತಿ. 1 ಅವರ್ದಷ್ಟು ಕ್ಲಾಸ್ನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೀವು ಏನ್ ನೋಟ್ಸ್ ಮಾಡ್ಕೊಂಡಿದ್ದೆ ಆದ್ರೆ ಮ್ಯಾಥಮೆಟಿಕ್ಸ್ ಎಷ್ಟು ಮಾರ್ಕ್ಸ್ ಬಂತ್ರಿ ಸರ್ ಅಂತಂದ್ರೆ ಈಗ ಆಲ್ರೆಡಿ 9 ಮಾರ್ಕ್ಸ್ ದಷ್ಟು ಹೇಳಿದೆವು, ಇದೊಂದು 5 ಮಾರ್ಕ್ಸ್ ಅಂತಂದ್ರ ನಿಯರ್ಲಿ ಅರೌಂಡ್ ಸೊ 15 ಆರ್ 14 ಮಿನಿಮಮ್ 10+ ಮಾರ್ಕ್ಸ್. ಓಕೆ, 26-27 ಮಿನಿಟ್ಸ್ ತಗೊಂಡಿರ್ತೀವಿ, ಮಿನಿಮಮ್ ಎಷ್ಟು 15 ಅಥವಾ 10+ ಮಾರ್ಕ್ಸ್ ಬಂದಿರ್ತಾವ. ಬೈನಾಮಿಯಲ್ ಥಿಯರಮ್ ಕೆಲವೊಬ್ರು ಹಿಂಗ್ ನೆಗ್ಲೆಕ್ಟ್ ಮಾಡಿರ್ತಾರೆ ಸರ್, ಫಸ್ಟ್ ಪಿ ಯು ಸಿ ಎಲ್ಲಿ ಯೂಸ್ ಆಗ್ತದ್ರಿ ಅಂತೇಳಿ ಎಲ್ಲ ನೀನ್ JEE IIT ನೀಟ್ಕ ಮತ್ತೆ KCET ಗೆ ಫಸ್ಟ್ ಪಿ ಯು ಸಿ ಸಿಲೆಬಸ್ ಆದ್ರೆ ಬರೀ ಸೆಕೆಂಡ್ ಪಿ ಯು ಸಿ ಅಷ್ಟ್ರ ಮೇಲೆ ನಡೆಯಲ್ಲ ಏನ್ರಿ ಸರ್ ಅಂತಂದ್ರ ನಡೀತದ, ಬಟ್ ಅಷ್ಟು ನೀನು ಬೇಕಂದಂತ ರ್ಯಾಂಕು ಬರಂಗಿಲ್ಲ, ಬೇಕಂದಷ್ಟು ನಿನಗ ಸ್ಕೋರ್ ಮಾಡ್ಕೊಳ್ಕೂ ಆಗಂಗಿಲ್ಲ. ಎನಿ ಪಾಸಿಟಿವ್ ಇಂಟೀಜರ್ ಓಕೆ, ಎನಿ ಪಾಸಿಟಿವ್ ಇಂಟೀಜರ್ n. ಸೊ ಇದು ಬಾಳ ಸಲ ಕ್ವಶನ್ ಆಗೈತಿ ನೋಡ್ರಿ. ಎಷ್ಟು ಮಾರ್ಕ್ಸಿಗೆ ಆಗೈತ್ರಿ ಸರ್? 5 ಮಾರ್ಕ್ಸ್ಗೆ. ಸರ್ ಇದು ಎಷ್ಟು ಮಾರ್ಕ್ಸಿಗೆ ಆಗೈತ್ರಿ ಅಂದ್ರ ಅಗೇನ್ 5 ಮಾರ್ಕ್ಸ್ ಪಾರ್ಟ್ ಡಿ ಇದು. ಯಾಕಂದ್ರೆ ಕೆಲವೊಬ್ರು 6th ಸ್ಟ್ಯಾಂಡರ್ಡ್ ಹಿಡಿದೆ ಒಲಿಂಪಿಯಾ ಅಂತೇಳಿ, ಕೆಲವೊಬ್ರು ಸೆಕೆಂಡ್ ಪಿ ಯು ಸಿ ಹೇಳ್ರಿ ಸರ್ ಅಂತ ಹೇಳಿದ್ರು. ಸೆಕೆಂಡ್ ಪಿ ಯು ಸಿ ಎಷ್ಟು ಬೇಕ್ರಿ ವೈಕ್ ಅನ್ನೋಷ್ಟು 300 ಕ್ಲಾಸ್ ಅದು ಮಾಡಿ ಹಾಕಿದ್ವಿ, ಅಲ್ಲಿ ಏನ್ ಬೇಕಾದ್ ನೋಡ್ಕೊಳ್ರಿ. ಓಕೆ, ಫಸ್ಟ್ ಪಿ ಯು ಸಿ ದವರಿಗೆ ಕೆಲವೊಂದಿಷ್ಟು ಅಷ್ಟೇ ಒಂದು 6-7 ಕ್ಲಾಸ್ ಆಗಿದ್ದು, ಅದ್ರ ಸಂಬಂಧ ಇವಾಗ ಫಸ್ಟ್ ಪಿ ಯು ಸಿ ತಗೊಂಡ್ವಿ. ಸೆಕೆಂಡ್ ಪಿ ಯು ಸಿ ದಿನ ಪ್ರೀಮಿಯರ್ ಹೊಂಟಿರ್ಬೋದು ನೋಡ್ರಿ ಅಲ್ಲಿ. ಓಕೆ, 4 ಅವರ್ಸ್ ಐತಿ, ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಐತಿ, ವಾಚ್ ಮಾಡ್ಕೋರಿ. ಸರ್ ನನಗೆ ಫಿಸಿಕ್ಸ್ ಬೇಕಂದ್ರೆ ನಿನ್ನೆ 4.5 ಅವರ್ಸ್ ದಷ್ಟು ಫಿಸಿಕ್ಸ್ ಕೊಟ್ಟೈತಿ, ಅದು ವಾಚ್ ಮಾಡ್ಕೋರಿ. ಸರ್ ಕೆಮಿಸ್ಟ್ರಿ ಬೇಕಂದ್ರೆ 7 ಅವರ್ಸ್ ದಷ್ಟನ 5 ಅವರ್ಸ್ ದಷ್ಟು ಅದು ಕೊಟ್ಟೈತಿ, ಅದನ್ನ ನೋಡ್ಕೋರಿ. ಬಯಾಲಜಿ ಬೇಕಂದ್ರೆ 7 ಅವರ್ಸ್ ದಷ್ಟನ ಕೊಟ್ಟೈತಿ, ಸೊ ಅದನ್ನ ನೋಡ್ಕೊಳ್ರಿ. ನೀವು ಅಲ್ಲಿ ಯೂಟ್ಯೂಬ್ನಾಗ ನೋಡ್ಲಾರ್ದೆ ಸೊ ಈ ಸದ್ ಲೈವ್ ಕೊಟ್ಟಾಗನೆ ನೀವು ಕಮೆಂಟ್ ಹಾಕಿದ್ರಂದ್ರೆ ಅಲ್ಲಿ ನಿಮ್ಗೆ ಈ ಸದ್ ಫಸ್ಟ್ ಪಿ ಯು ಸಿ ಹೊಂಟೈತಿ. ಸೆಕೆಂಡ್ ಪಿ ಯು ಸಿ ಪ್ಲೇ ಲಿಸ್ಟ್ ಪ್ರಕಾರ ವಾಚ್ ಮಾಡಿಬಿಡ್ರಿ. ಆರಾಮ್ಸೆ ಒಂದು 20 ತಾಸದಷ್ಟು ಇದೆ ನೋಡಿ ಎಲ್ಲ PCMB. ಆರಾಮ್ಸೆ ನೀವು ಎಷ್ಟು ಸ್ಕೋರ್ ಮಾಡ್ಕೋಬಹುದ್ರಿ ಸರ್ ಅಂತಂದ್ರೆ ಪಾಸ್ ಆಗೋದ್ರ ಜೊತೆ ಹೈಯೆಸ್ಟ್ ಸ್ಕೋರ್ ಮಾಡೋಕೆ ಬೆಸ್ಟ್ ಆಗ್ತದೆ. 90% ಅಬೋ ಬೇಕಾಗಿತ್ತು ಅಂದ್ರೆ ಸಾಧನ ಕೋರ್ಸ್ ನ ಬೈ ಮಾಡ್ಕೋರಿ SPUC ಆಪ್ ದಿಂದ. ರೈಟ್, ಲೆಟ್ಸ್ ಗೋ ಹೆಡ್ ದ ಸೊ ಪಾರ್ಟ್ ಡಿ ಕ್ವಶನ್ಸ್ ನ 2 ಕ್ವಶನ್ಸ್ ಸ್ಕ್ರೀನ್ ಶಾಟ್ ತಗೊಳ್ರಿ. ಲೆಟ್ಸ್ ವಿ ಶಾಲ್ ಗೆಟ್ ಇನ್ ಟು ದ ನೆಕ್ಸ್ಟ್. ಇವ್ ಎರಡರಾಗ ಒಂದು ಬೀಳ್ತಾವೆ ಅನ್ಸುತ್ತೆ, 2 ಬೀಳಂತ ಸಾಧ್ಯತೆ ಇದೆ. ಎರಡರಾಗ ಒಂದಂತೂ ಪಕ್ಕ, ಸೊ ಎರಡಕ್ಕೆ 2 ಬೀಳಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ಒಂದು ಲಿಮಿಟ್ sin θ/θ as θ tends to so that is 0 ಆದಾಗ equals to 1. ಇದೊಂದು ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್ ಅಂತೇಳಿ. ಸೊ ಫಾರ್ ದಿ ಎನಿ ಆಫ್ ದಿ ಪಾಸಿಟಿವ್ ಇಂಟೀಜರ್ n ಅಂತೇಳಿ. ರೈಟ್, ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಯಾವ್ದಕ್ ಹೋಗೋಣ್ರಿ ಸರ್ ಅಂತಂದ್ರೆ ಕೆಮಿಸ್ಟ್ರಿದು ಒಂದು 2-3 ಕ್ವಶನ್ ಕೊಟ್ಟಿರ್ತದೆ ಇಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಅವು 2 ಬರಂತವು, ಹೋದ ವರ್ಷ ಅವು 2 ಬಂದಿದ್ದಾವ ನೋಡ್ರಿ. ಅದು ಆಗನೇ ಮತ್ತೆ ಫಿಸಿಕ್ಸ್ ಹೋಗೋಣ ಅಂತ. ಸೊ ಈ ಸದ್ಯ ಏನ್ ಕ್ಲಾಸ್ ತಗೊಂಡಿದ್ವಲ್ಲ ಇದೇ ಲೈವ್ ಕ್ಲಾಸಸ್ ಬೇಕಂದವ್ರಿಗೆ ಆನ್ಲೈನ್ ಮುಖಾಂತರ SPUC ಆಪ್ ಮುಖಾಂತರ ಕೊಟ್ಬಿಟ್ಟಿರ್ತದೆ ಯೂಟ್ಯೂಬ್ ಬದಲಾಗಿ. ಅವಾಗ ಏನಾರ ಡೌಟ್ ಬರ್ತಂದ್ರೆ ಸೊ ನೀವು ಆಡಿಯೋ ಮುಖಾಂತರನು ಕ್ವಶನ್ ಕೇಳ್ಬಹುದು. ಈ ಸದ್ಯ ಏನೋ ಯೂಟ್ಯೂಬ್ ನ ಕಮೆಂಟ್ ಮುಖಾಂತರ ಕೇಳ್ಬಹುದು, ಬಟ್ ಅಲ್ಲಿ SPUC ಆಪ್ ದೊಳಗಡೆ ಏನಿರ್ತದಲ್ಲ ಆಡಿಯೋ ಮುಖಾಂತರ, ಸೊ ಇಲ್ಲಿ ಹೆಡ್ಫೋನ್ ಮುಖಾಂತರ ನಾವು ಆನ್ ಮಾಡಿದೇವೆ ಅಂದ್ರೆ ಅವಾಗ ಆಟೋಮೆಟಿಕ್ ನಿಮ್ಗೆ ಅನ್ಮ್ಯೂಟ್ ಮಾಡಿದೆ ಅಂದ್ರೆ ನಿಮ್ ಕ್ವಶನ್ ನ ಕೇಳ್ಕೋಬಹುದು. ಓಕೆ, ಸೊ ಅಗ್ದಿ ವಂಡರ್ಫುಲ್ ಕ್ಲಾಸ್ ನ ಮಾಡಿಕೊಡ್ತೈತೆ. ಬಿಕಾಸ್ ಐ ಆಮ್ ಅನ್ ಇಂಜಿನಿಯರ್, ಐ ಕ್ಯಾನ್ ಹ್ಯಾವ್ ದ ಆಲ್ ಟೆಕ್ನಿಕಲ್ ಸೊ ನಾಲೆಜ್. ಯಾವ ತರ ಬೇಕಲ್ಲ ಆ ತರ ನಿಮ್ಗೆ ಎಲ್ಲರಿಗೆ ಸೊ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡೋದು ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ. ಆಫ್ಲೈನ್ ಅಂತ ನೀವು ತಲೆನೇ ಕೆಡಿಸೋದು ಬೇಕಾಗಿಲ್ಲ, ಅಗ್ದಿ ವೆಲ್ ಕಂಡೀಷನ್ಡ್ ಏರ್ ಕಂಡೀಷನಿಂಗ್ ವೆಲ್ ಇಕ್ವಿಪ್ಡ್ ಕ್ಲಾಸ್ ರೂಮ್ ಒಳಗಡೆ ಕೂತ್ ಕಲಿಬಹುದು. ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್. ಯಾವ್ದು ಹೋಗೋಣ್ರಿ ಸರ್? ಕೆಮಿಸ್ಟ್ರಿ